ಹಿಂದೂಸ್ತಾನಿ ಸಂಗೀತವನ್ನು ಕೇಳೋವಂಥವ್ರಿಗೆ ಸುರಮಣಿ ದತ್ತಾತ್ರೇಯ ವೇಳಂಕರ್ ಅವರು ಬಹಳ ಸುಪರಿಚಿತರು. ಎರಡು ಪ್ರಸಿದ್ಧ ಕ್ಷೇತ್ರಗಳಲ್ಲಿ ದತ್ತಾತ್ರೇಯ ಸರ್ ಅವರು ಸಾಧನೆ, ಒಂದು ಹಿಂದೂಸ್ತಾನಿ ಸಂಗೀತ, ಮತ್ತೊಂದು ಕಥಾ ಕೀರ್ತನೆ ಒಳಗೆ. ಸುಪ್ರಸಿದ್ಧ ಗಾಯಕರು, ಬರೀ ಗಾಯನ ಅಲ್ಲ, ನೂರಾರು ಶಿಷ್ಯರನ್ನು ದೇಶ ವಿದೇಶಗಳಲ್ಲಿ ಹಾಗೂ ಭಾರತದಲ್ಲಿ ಸಿದ್ಧ ಮಾಡ್ತಾ ಇರುವಂತಹ ಆದರ್ಶ ಗುರುಗಳು. ಪಂಡಿತ್ ವಿನಾಯಕ ತೊರ್ವಿ, ಕೀರ್ತನಾಚಾರ್ಯ ಲಕ್ಷ್ಮಣದಾಸ್ ವೇಲಣ್ಕರ್ ಅವರ ಮಾರ್ಗದರ್ಶನದಲ್ಲಿ ತಮ್ಮ ಸಂಗೀತ ಸಾಧನೆಯನ್ನು ಮುಂದುವರಿಸಿ ಆಕಾಶವಾಣಿ ಹಾಗೂ ದೂರದರ್ಶನಗಳಲ್ಲಿ ಎ ಗ್ರೇಡ್ ಆರ್ಟಿಸ್ಟ್ ಆಗಿರುವಂಥವರು ಇಂದು ಕಾರ್ಯಕ್ರಮ ಕೊಡ್ತಾ ಇರುವಂತಹ ಸುರಮಣಿ ದತ್ತಾತ್ರೇಯ ವೇಲಣ್ಕರ್ ಅವರು ರಾಜ್ಯ ದೇಶ ವಿದೇಶಗಳಲ್ಲಿ ಬಹಳ ಅತ್ಯುತ್ತಮವಾದಂತಹ ತಮ್ಮ ಗಾಯನದ ಕಾರ್ಯಕ್ರಮವನ್ನು ಕೊಡುವ ಮೂಲಕ ಲಕ್ಷಾಂತರ ಸಂಗೀತ ಪ್ರೇಮಿಗಳ ಹೃದಯವನ್ನು ಗೆದ್ದವರು ಶ್ರೀ ದತ್ತಾತ್ರೇಯ ಸರ್ ಅವರು. ಇವರ ಅಪಾರವಾದ ಜನಪ್ರಿಯತೆ ಸಿಡಿಗಳ ಮೂಲಕ ಸಹಿತ ವ್ಯಕ್ತ ಆಗಿದೆ. ಜೈನ್ ವಿಶ್ವವಿದ್ಯಾನಿಲಯದಲ್ಲಿ ಕಥಾ ಕೀರ್ತನೆಯ ಮೇಲೆ PhD ಪದವಿಯನ್ನು ಗಳಿಸಿದ್ದಾರೆ. ಒಂದು ಕ್ಷೇತ್ರದಲ್ಲಿ ಅದು ಹಿಂದೂಸ್ತಾನಿ ಸಂಗೀತದಲ್ಲಿ ಅದೊಂದು ವಿಶಾಲವಾದ ಸಾಗರ. ಅದು ಎಷ್ಟು ಸಾಧನೆ ಮಾಡಿದ್ರೂ ಮುಗಿಯುವಂಥದ್ದಲ್ಲ. ಆ ಕ್ಷೇತ್ರದ ಸಾಧನೆಯ ಜೊತೆಗೆ ಈ ಕಥಾ ಕೀರ್ತನೆಯ ಕ್ಷೇತ್ರದಲ್ಲೂ ಬಹಳ ಅಮೂಲ್ಯವಾದಂತಹ ಸಾಧನೆ ಮಾಡಿರೋರು ಸನ್ಮಾನ್ಯ ಡಾಕ್ಟರ್ ದತ್ತಾತ್ರೇಯ ವೇಲಣ್ಕರ್ ಅವರು. ಹಲವಾರು ವೇದಿಕೆಗಳಲ್ಲಿ ಪ್ರಬಂಧವನ್ನು ಮಂಡಿಸಿದ್ದಾರೆ, ಲೇಖನಗಳನ್ನು ಕೃತಿಗಳನ್ನು ರಚಿಸಿದ್ದಾರೆ. ಗಾಯಕರಾಗಿ, ಅಧ್ಯಾಪಕರಾಗಿ, ಸಂಶೋಧಕರಾಗಿ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಿರಂತರವಾಗಿ ಆ ಸಂಗೀತ ಶಾರದೆಯ ಸೇವೆಯನ್ನು ಮಾಡ್ತಾಯಿದ್ದಾರೆ. ಸುರಮಣಿ ದತ್ತಾತ್ರೇಯ ವೇಲಣ್ಕರ್ ಅವರಿಗೆ ಮೈಸೂರಿನ ರಾಮಕೃಷ್ಣಾಶ್ರಮದ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇಂತಹ ಸುಪ್ರಸಿದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಂತಹ ಇಂಥ ಗಾಯಕರಿಗೆ ಸಾತನ್ನು ತಬಲಾ ಸಾಥ್ ಕೊಡೋದಕ್ಕೆ ಬಂದಿರೋರು ಯೋಗೇಶ್ ಭಟ್, ನಮ್ಮ ಶಿವಮೊಗ್ಗದ ಸಾಗರದವರು. ಇವರು ಅವರಿಗೆ 4ನೇ ವರ್ಷದಿಂದಲೇ ಈ ಕಲೆಯ ಬಗ್ಗೆ, ಈ ತಬಲದ ಬಗ್ಗೆ ಅವರಿಗೆ ಮೋಹ, ಒಂದು ರೀತಿ ಆಸಕ್ತಿ ಬೆಳೆದು ಅದೇ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಬಂದು ಮುಂದೆ ಅವರು ರವೀಂದ್ರ ಯಾವಗಲ್ಲು ಮತ್ತು ಕಿರಣ್ ಯಾವಗಲ್ ಅವರಿಂದ ಮಾರ್ಗದರ್ಶನವನ್ನು ಪಡೆದು ಬಹಳ ಎರಡೂ ಕ್ಷೇತ್ರದಲ್ಲಿ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಎರಡೂ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ನಂಗೆ ಆಶ್ಚರ್ಯ, ಅವರು ಬಯೋಡೇಟಾ ನೋಡಿದಾಗ ಮೆಕ್ಯಾನಿಕಲ್ BE ಮಾಡಿ ಆ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಈ ಸಾಧನೆಯನ್ನು ಮಾಡಿರೋದು ನಿಜವಾಗ್ಲೂ ಯುವ ಕಲಾವಿದರಿಗೆ ಕೇಂದ್ರ ಸರ್ಕಾರ ಒಂದು ವಿಶೇಷವಾದಂತಹ ಸ್ಕಾಲರ್ಶಿಪ್ಪನ್ನು ಕೊಡುತ್ತೆ. ಅದನ್ನು ನಮ್ಮ ಯೋಗೇಶ್ ಭಟ್ ಅವರು ಪಡೆದಿದ್ದಾರೆ. ತುಂಬ ಇಬ್ಬರು ಪ್ರತಿಭಾನ್ವಿತರು ನಮ್ಮ ಮೈಸೂರಿನ ರಾಮಕೃಷ್ಣಾಶ್ರಮದ ಈ ವೇದಿಕೆ ಮೇಲೆ ಇರೋದು ನಮ್ಮೆಲ್ಲರ ಸೌಭಾಗ್ಯ. ಭಗವಾನ್ ಶ್ರೀ ರಾಮಕೃಷ್ಣರ, ಸ್ವಾಮಿ ವಿವೇಕಾನಂದರ, ಶ್ರೀಮಾತೆ ಶಾರದಾದೇವಿಯವರ ದಿವ್ಯಾನುಗ್ರಹ ಈ ಪ್ರತಿಭಾನ್ವಿತ ಕಲಾವಿದರ ಮೇಲೆ, ಸಂಗೀತ ಶಾರದೆಯ ಸೇವೆಯನ್ನು ಮಾಡ್ತಾ ಇರುವ ಇವರಿಗೆ ಪೂರ್ವಾನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥಿಸ್ತೀವಿ. ಮತ್ತೊಬ್ಬರು ತಾಳದ ಸಹಕಾರ ಕೊಡ್ತಾ ಇರೋರು ಸುಜಿತ್, MSc ಬಯೋಕೆಮಿಸ್ಟ್ರಿ. ಈತರಿಗೆ ಸಂಗೀತದ ಮೇಲೆ ಎಷ್ಟು ಪ್ರೀತಿ ಬಂತು ಅಂತಂದರೆ ವೃತ್ತಿಯನ್ನು ಸ್ವಲ್ಪ ಆ ಕಡೆ ಹಾಕಿ ಪ್ರವೃತ್ತಿಯೇ ವೃತ್ತಿಯಾಗಿ ಸ್ವೀಕಾರ ಮಾಡಿದಂತಹ ಸಂಗೀತ ಕಲಾರಾಧಕರು. ಒಂದಂತೂ ನಿಜ, ಈ ರೀತಿ ಸಂಗೀತ ಕ್ಷೇತ್ರಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ರೀತಿ ತಪಸ್ಸಿನ ಹಾಗೆ ಸಂಗೀತವನ್ನು ಸಾಧನೆ ಮಾಡೋರಿಂದ ಮಾತ್ರ ಈ ಭಾರತೀಯ ಸಂಗೀತ ಪರಂಪರೆ ಶ್ರೀಮಂತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಭಾರತೀಯ ಸಂಗೀತ ಪರಂಪರೆಯನ್ನು ಶ್ರೀಮಂತಗೊಳಿಸ್ತಾ ಇರುವಂತಹ ಸನ್ಮಾನ್ಯ ಸುರಮಣಿ ದತ್ತಾತ್ರೇಯ ವೇಲಣ್ಕರ್ ಅವರಿಗೆ, ಯೋಗೇಶ್ ಭಟ್ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ದಯಮಾಡಿ ಕಾರ್ಯಕ್ರಮವನ್ನು ಕೊಡಬೇಕು ಅಂತ ಮೈಸೂರಿನ ಆಶ್ರಮದ ಪರವಾಗಿ ವಿನಮ್ರವಾಗಿ ಪ್ರಾರ್ಥನೆ.
गुरु महाराज गुरु जय जय परब्रह्म सद्गुरु। 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 गुरु महाराज गुरु जय जय रामकृष्ण सद्गुरु। गुरु महाराज गुरु जय जय परब्रह्म सद्गुरु। गुरु महाराज गुरु जय जय परब्रह्म सद्गुरु। ದಿವ್ಯತ್ರಯ ಪಾದಾರವಿಂದಗಳಿಗೆ ಸಾಷ್ಟಾಂಗ ಅಭಿನಮಿಸಿ ಎಲ್ಲ ಸ್ವಾಮೀಜಿಯವರಿಗೆ ನನ್ನ ಪ್ರಣಾಮಗಳನ್ನು ತಿಳಿಸಿ ನನ್ನ ಬಯಲಾಡುವಾಗ ಎಲ್ಲ ಹೇಳಿದ್ರು ಅದು ಮುಖ್ಯವಾಗಿ ಇಟ್ಬಿಟ್ಟು ಏನಂತಂದ್ರೆ ನಾನು ಓದಿದ್ದು ರಾಮಕೃಷ್ಣಾಶ್ರಮ ಮಂಗಳೂರಿನಲ್ಲಿ. ಇತ್ತೀಚೆಗಷ್ಟೇ ಮಹಾಕುಂಭಮೇಳ ಮುಗಿದಿದೆ. ಅನೇಕರು ಹೋಗಿ ಬಂದಿದ್ದಾರೆ. ಎಷ್ಟೋ ಜನರಿಗೆ ಹೋಗ್ಲಿಕ್ಕೆ ಆಗಿಲ್ಲ ಅಂತ ಒಂದು ಬೇಸರ ಉಂಟು, ಒಂದು ದುಃಖ ಇದೆ. ಆ ದುಃಖ ನಿವಾರಣೆ ಆಗಬೇಕು ಅಂತಂದ್ರೆ ನೀವು ಇಲ್ಲಿ ಬರಬೇಕು. ಯಾಕಂತಂದ್ರೆ ದಿವ್ಯತ್ರಯ ಸ್ಥಳ ಎಲ್ಲಿದೆಯೋ ಅದೇ ತ್ರಿವೇಣಿ ಸಂಗಮ. ಗುರು ಮಹಾರಾಜರು ಶ್ರೀಮಾತರು ಸ್ವಾಮೀಜಿಯವರೆಲ್ಲಿದ್ದ ಅದೇ ತ್ರಿವೇಣಿ ಸಂಗಮ. ಅಂದರೆ ಅಲ್ಲಿ ಹೋಗಬಾರ್ದು ಅಂತ ಹೇಳಿದ್ರು. ಆ ಮಹಾನ್ ಸ್ವರೂಪ ನಾವು ಕೇಳಿದ್ದೇವೆ ಎಷ್ಟು ಸರ್, ಅವರು ಅಂಥವರಂತೆ ಇಂಥವರು. ಅವರ ಹತ್ತಿರ ಹೋಗುವಾಗ ಸ್ವಲ್ಪ ಸ್ವಲ್ಪ ಪರಿಚಯ ಆಗುತ್ತೆ, ಸಂಪೂರ್ಣ ಪರಿಚಯ ಯಾರಿಗೂ ಆಗೋದಿಲ್ಲ. ಗಿರೀಶ್ ಜೋಶಿ ಕೇಳ್ತಾರೆ, ನನ್ನನ್ನು ಹೇಗೆ ನೋಡಿದ್ದೀನಿ ತಪ್ಪದ ದಿವಸ. ಅವ್ರು ಹೇಳ್ತಾನೆ, ಗಿರೀಶ್ ಶುಕ ಶುಭನಕಾರಗಳು ಅಥವಾ ಶುಕ ಮಹಾಮಗಳಂತವರೇ ವರ್ಣಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ನಾನೇ ಹೇಳಿದ್ದೇನೆ. ಪೂಜ್ಯ ಸ್ವಾಮಿ ಹರ್ಷಾನಂದರ ಒಂದು ಭಜನೆಯಿಂದ ಇವತ್ತಿನ ಈ ಕಾರ್ಯಕ್ರಮ ಪ್ರಾರಂಭಿಸಿದೆ. ಎಷ್ಟು ದಿನ ಕಾಲಿರಲಿ ನಿನ್ನ ಬಾಗಿಲು, ಹೇ ರಾಮಕೃಷ್ಣ ಕೃಪೆ ತೋರು. ನಿನಗೆ ಬಹಳಷ್ಟು ಜನ ಹೇಳ್ತಾರೆ, ಪತಿತ ಪಾವನಂತೆ ಭಕ್ತವತ್ಸಲನಂತೆ ಯೋಗಿಗಳ ಜ್ಞಾನ ಪರಮ ಗುರಿ ನೀನಂತೆ. ನಮ್ಗೆ ಗೊತ್ತಾಗುತ್ತೆ ನೀನು ಅದನ್ನು ಹೌದು, ನೀ ರಾಮನಂತೆ, ನೀ ಕೃಷ್ಣನಂತೆ, ನೀ ರುದ್ರ ಬ್ರಹ್ಮ ಇರುತ್ತಿರಬಹುದು. ಆ ಕಾತುರತೆ ಉಂಟಲ್ಲ, ಅದನ್ನೇ ಗುರು ಮಹಾರಾಜ ನಾನು ಭಗವಂತನನ್ನು ನೋಡಬೇಕು. ಆ ಹಂಬಲ ನಮಗೇನಾಗ್ತದೆ, ಟೈಮ್ ಇದ್ದಾಗ ನಾವು ಭಕ್ತಿ ಮಾಡಬೇಕು. ಬೆಳಿಗ್ಗೆ ಒಂದು 10 ನಿಮಿಷ, ಸಂಜೆ ಒಂದು 10 ನಿಮಿಷ ಅದು ಟೈಮ್ ಇರ್ತದೆ. ಬಾಕಿ ಟೈಮ್ ನಮ್ಮ ದೇವರಿಗೆ ಅದೇ ಸಂಬಂಧ ಇರುವುದು. ಅಂದರೆ ಎಷ್ಟೋ ಜನರಿಗೆ ಅಧ್ಯಾತ್ಮ ಮತ್ತು ವ್ಯವಹಾರ ಬೇರೆ, ಎಲ್ಲವೂ ಒಂದೇ ಅಂತ ತಿಳಿದು ಬಹಳಷ್ಟು ವರ್ಷ ಬೇಕಾಗ್ತದೆ. ಮಗು, ಒಂದು ತಾಯಿ ಮಗುವಿನನ್ನು ಹೇಗೆ ಪ್ರೀತಿಸುತ್ತಾರೆ, ಅವಳನ್ನು ಬೆಳಿಗ್ಗೆ ಟೈಮ್ ಕೊಡೋದಿಲ್ಲ. ಬೆಳಿಗ್ಗೆ 8ರಿಂದ 9 ಮಗುವನ್ನು ಮದಿಸೋದು, ಮತ್ತನ್ನು ತಗೊಂಡೋಗಿ  ಕ
ಕೂಡಲೇ ಆ ಹಂತವಾಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ, ಅನುಭವಿಸ್ತದೆ. ಅದನ್ನೇ ಸ್ವಾಮಿಗಳು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಎನಗಿದ್ದ ದರ್ಶನವೇ ಉಳಿಸಬಲ್ಲದು ನಿನ್ನ ಮಾನವನ ಕೀರ್ತಿಯನ್ನು ಉಳಿಯಲ್ಲ. ಇಷ್ಟೆಲ್ಲ ಹೇಳಿದ್ದಾರೆ, ನಾನು ನಂಬ್ತೇನೆ, ಸುಳ್ಳಲ್ಲ. ಆದರೆ ನನಗೂ ಅನುಭವ ಆಗಬೇಕಾದ್ರೆ ಅನುಭವ ಆದಾಗ ಅದೆಲ್ಲರೂ ನಾವು ಸಂಧಾನ ಮಾಡ್ತಾರೆ. ದಯ ತೋರಿ ಬಂದೊಮ್ಮೆ ನಲಿದಾಡಿ ಕಣ್ಮುಂದೆ ನೀ ಎನ್ನ ಜೀವನದ ಪೂರ್ಣವಾಗಿಸು ತಂದೆ ಅಂತ ಹೇಳ್ತಾರೆ ಶ್ರೀರಾಮಚಂದ್ರ ಅವರ ಭಜನೆ. हे राम कृष्ण हे राम कृष्ण ಎಷ್ಟು ದಿನ ಕಾದಿರಲಿ ನಿನ್ನ ಬಾಗಿಲಲಿ ಎಷ್ಟು ದಿನ ಕಾದಿರಲಿ ನಿನ್ನ ಬಾಗಿಲಲಿ ಹೇ ರಾಮ ಕೃಷ್ಣ ಕೃಪೆ ತೋರುವೊಮ್ಮೆ ಎಷ್ಟು ದಿನ ಕಾದಿರಲಿ ಎಷ್ಟು ದಿನ ಕಾದಿರಲಿ ಹೇ ರಾಮ ಕೃಷ್ಣ ಹೇ ರಾಮ ಹೇ ರಾಮ ಕೃಷ್ಣ ಎಷ್ಟು ದಿನ ಕಾದಿರಲಿ ನಿನ್ನ ಬಾಗಿಲಲಿ ಎಷ್ಟು ದಿನ ಕಾದಿರಲಿ ನಿನ್ನ ಬಾಗಿಲಲಿ ಹೇ ರಾಮ ಕೃಷ್ಣ ಕೃಪೆ ತೋರುವೊಮ್ಮೆ ಹೇ ರಾಮ ಕೃಷ್ಣ ಕೃಪೆ ತೋರುವೊಮ್ಮೆ ನೀ ರಾಮನಂತೆ ನೀ ಕೃಷ್ಣನಂತೆ ನೀ ರಾಮನಂತೆ ನೀ ಕೃಷ್ಣನಂತೆ ನೀ ರುದ್ರ ನೀ ಬ್ರಹ್ಮ ಎನ್ನುತ್ತಿಹರು ಭಕುತರು ನೀ ರುದ್ರ ನೀ ಬ್ರಹ್ಮ ಎನ್ನುತ್ತಿಹರು ಭಕುತರು ಎಷ್ಟು ದಿನ ಕಾದಿರಲಿ ನಿನ್ನ ಬಾಗಿಲಲಿ ಪತಿತ ಪಾವನನಂತೆ ಭಕ್ತವತ್ಸಲನಂತೆ ಪತಿತ ಪಾವನನಂತೆ ಭಕ್ತವತ್ಸಲನಂತೆ ಯೋಗಿಗಳ ಜ್ಞಾನಿಗಳ ಪರಮ ಗುರಿ ನೀನಂತೆ ಯೋಗಿಗಳ ಜ್ಞಾನಿಗಳ ಪರಮ ಗುರಿ ನೀನಂತೆ ಅಂಥವರು ಇಂಥವರು ರಾಮಕೃಷ್ಣರು ಎಂದು ಅಂಥವರು
ತಮಗೆ ತೋರಿದೊಲು ಬಣ್ಣಿಸಿದೆ ಜನವೃಂದ. ತಮಗೆ ತೋರಿದೊಲು ಬಣ್ಣಿಸಿದೆ ಜನವೃಂದ. ಎಷ್ಟು ದಿನ ಕಾದಿರಲಿ ನಿನ್ನ ಬಾಗಿಲಲಿ, ಎಷ್ಟು ದಿನ ಕಾದಿರಲಿ. ಎನಗೀತ್ತ ದರುಶನವೇ ಉಳಿಸಬಲ್ಲುದು ನಿನ್ನ, ಮಾನವನು ಕೀರ್ತಿಯನು ಉಳಿದೆಲ್ಲ ಬಿರುದುಗಳ. ಎನಗೀತ್ತ ದರುಶನವೇ ಉಳಿಸಬಲ್ಲುದು ನಿನ್ನ, ಮಾನವನು ಕೀರ್ತಿಯನು ಉಳಿದೆಲ್ಲ ಬಿರುದುಗಳ. ದಯೆ ತೋರಿ ಬಂದೊಮ್ಮೆ ನಲಿದಾಡಿ ಕಣ್ಮುಂದೆ, ನೀಯಲ್ಲ ಜೀವನದ ಪೂರ್ಣವಾಗಿಸು ತಂದೆ, ನೀಯಲ್ಲ ಜೀವನದ. ಹೇ ರಾಮಕೃಷ್ಣ ಹೇ ರಾಮ, ಹೇ ರಾಮ ಕೃಷ್ಣ. ದಯೆ ತೋರಿ ಬಂದೊಮ್ಮೆ ನಲಿದಾಡಿ ಕಣ್ಮುಂದೆ, ನೀಯನ್ನ ಜೀವನದ ಪೂರ್ಣವಾಗಿಸು ತಂದೆ. ಎಷ್ಟು ದಿನ ಕಾದಿರಲಿ ನಿನ್ನ ಬಾಗಿಲಲಿ, ಎಷ್ಟು ದಿನ ಕಾದಿರಲಿ ನಿನ್ನ ಬಾಗಿಲಲಿ. ಹೇ ರಾಮ ಕೃಷ್ಣ, ಹೇ ರಾಮ ಕೃಷ್ಣ, ಕೃಪೆ ತೋರು ಒಮ್ಮೆ. ಎಷ್ಟು ದಿನ ಕಾದಿರಲಿ, ಎಷ್ಟು ದಿನ ಕಾದಿರಲಿ, ಎಷ್ಟು ದಿನ ಕಾದಿರಲಿ ನಿನ್ನ ಬಾಗಿಲಲಿ. ಶ್ರೀಮಾತೆ ದಿವ್ಯತ್ರಯರ ಜೀವನ ಓದಿದರೆ ಕೇವಲ ಅವರು ಉಪದೇಶ ಮಾತ್ರ ಕೊಟ್ಟಿದ್ದಲ್ಲ, ಅದರಂತೆ ನಡೆದರು. ನಾವೆಷ್ಟೋ ಸರ್ತಿ ನಾವು ಮಾತಾಡ್ತೇವೆ, ಆದರೆ ಅದರಂತೆ ಅದರ ಒಂದು 5% ಕೂಡ ನಾವು ಅದರಂತೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ. ಒಬ್ಬರು ಪ್ರವಚನಕಾರರಿದ್ದರಂತೆ. ಅವರು ಪ್ರವಚನದಲ್ಲಿ ಹೇಳುವಾಗ ಬದನೆಕಾಯಿ ತಿನ್ನಬಾರ್ದು, ಒಳ್ಳೆಯದಲ್ಲ ಅಂತೆಲ್ಲ ಅದರ ಬಗ್ಗೆ ಎಲ್ಲ ಸುಮಾರು ಹೇಳಿದರು. ನೀವು ಬದನೆಕಾಯಿ ತಿಂದರೆ ನರಕಕ್ಕೆ ಹೋಗ್ತೀರಿ ಅಂತೆಲ್ಲ ಹೇಳಿದರು. ಯಾವತ್ತೂ ಬರೆದಿದ್ದ ಆ ಪ್ರವಚನಕಾರರ ಹೆಂಡತಿ ಅವತ್ತವರು ಪ್ರವಚನಕ್ಕೆ ಬಂದಿದ್ದರು. ಪ್ರವಚನ ಮುಗೀತು, ಮನೆಗೆ ಹೋಗುವಾಗ ಇವರು ಪ್ರವಚನಕಾರರು ಒಂದು ಅರ್ಧ kg ಬದನೆಕಾಯಿ ಕಾಣಿಸ್ತು ಮಾರ್ಕೆಟಲ್ಲಿ. ಭಾಳ ಖುಷಿಯಾಯಿತು. ಒಂದು ತಿನ್ನೋಣ, ಅದರದ್ದು ಏನಾದ್ರು ಪಲ್ಯ ಮಾಡಲಿಕ್ಕೆ ಹೇಳೋಣ ಹೆಂಡತಿಗೆ ಅಂತ ತೊಗೊಂಡು ಹೋದರು. ತೊಗೊಂಡು ಹೋಗುವಾಗ ತೊಗೊಂಡು ಹೋದ್ಮೇಲೆ ಹೇಳಿದರು ಅವರು, ನೋಡೆ ಬದನೆಕಾಯಿ ತಿಂದಿದ್ದೀನಿ, ಪಲ್ಯ ಮಾಡು. ಅಲ್ರಿ, ನೀವು ಅಲ್ಲಿ ಪ್ರವಚನದಲ್ಲಿ ಹೇಳಿದ್ರಿ, ಅಷ್ಟೆಲ್ಲ ಹೇಳಿದ್ರಿ, ಬದನೆಕಾಯಿ ತಿಂದರೆ ಅದಾಗ್ತದೆ, ಇದಾಗ್ತದೆ, ನರಕಕ್ಕೆ ಹೋಗ್ತೀರಿ ಅಂತ. ನೀವೇ ತಂದು ನನಗೆ ಮಾಡು ಅಂತ ಹೇಳ್ತಾ ಇದ್ದೀರಲ್ಲ. ಅದೆಲ್ಲ ಬೇರೆಯವರಿಗೆ ಹೇಳಲಿಕ್ಕೆ, ಬೇರೆಯವ್ರಿಗೆ, ನಮಗಲ್ಲ ಅದು. ನೀನು ಬದನೆಕಾಯಿ ಪಲ್ಯ ಮಾಡು. ಎಷ್ಟೋ ಸರ್ತಿ ನಮ್ಮದು ಹಾಗೆ ಆಗ್ತದೆ. ನಾವು ಜನರಿಗೆಲ್ಲ ಹೇಳ್ತೇವೆ, ಆದರೆ ನಮ್ಮ ಜೀವನ ನೋಡುವಾಗ ಅದರಲ್ಲಿ ನಾವು ಅದನ್ನು ಅನುಸರಿಸೋದಿಲ್ಲ. ಆದರೆ ದಿವ್ಯತ್ರಯರದ್ದು
ಆ ಜೀವನವೇ ಬೇರೆ. ಎಂದೂ ಕೂಡ ಅವರ ಸಾಧನೆ ಮೊದಲು ಮಾಡಿದರು, ಆಮೇಲೆ ಉಪದೇಶ ಶುರು ಮಾಡಿದರು ಗುರು ಮಹಾರಾಜರು. ಎಲ್ಲರೂ ಕೂಡ ಅವರ ಸಾಧನೆಯ ಕ್ರಮ ನೋಡಿದರೆ ಅವತಾರ ವರಿಷ್ಠರು ಅವ್ರಿಗೂ ಇಷ್ಟೆಲ್ಲ ಸಾಧನೆ ಬೇಕಾ ಅಂತ ನಮ್ಮ ತಲೆಯಲ್ಲಿ ಬರ್ತದೆ. ಲೋಕ ಶಿಕ್ಷಣಕ್ಕೋಸ್ಕರ ಅದೆಲ್ಲ ಮಾಡಬೇಕಾಗ್ತದೆ. ರಾಮಾಯಣ ಮಹಾಭಾರತ ನಾವೆಲ್ಲ ಓದಿದ್ದೇವೆ, ದಶಾವತಾರದ ಬಗ್ಗೆ ಎಲ್ಲ ನಮಗೆ ಗೊತ್ತಿದೆ. ಅವರು ಸಾಧನೆ ಮಾಡಿದರು ಅಂತ ಉಂಟು ಬಿಟ್ಟರೆ ಅದರ ವಿವರಣೆ ನಮಗೆಲ್ಲೂ ಸಿಗೋದಿಲ್ಲ. ವಿವರಣೆ ಕೇವಲ ವಚನವೇದದಲ್ಲಿ ಅಥವಾ ಪೂಜ್ಯಸ್ವಾಮಿ ಶಾರದಾನಂದಜಿ ಅವರ ಲೀಲಾ ಪ್ರಸಂಗದಲ್ಲಿ ನಮಗೆ ಸಿಗ್ತದೆ. ಆ ಸಾಧನೆಯ ತೀವ್ರತೆ ಎಂಥದ್ದು, ಆ ಸಾಧನೆ ಎಂತೆಂಥ ಸಾಧನೆಗಳನ್ನು ಮಾಡಿದ್ದಾರೆ, ಆ ಸಾಧನೆಯ ಒಂದು ಸಾರಾಂಶದ ಒಂದು ಭಜನೆ ಈಗ ಪ್ರಸ್ತುತಪಡಿಸ್ತೀನಿ. ನಾಮರೂಪಗಳನೇಕ ಮೂಲವು ಇರುವುದು ಏಕ, ಮೂಲವು ಇರುವುದು ಏಕ, ನಾಮರೂಪಗಳನೇಕ, ನಾಮರೂಪಗಳನೇಕ, ಮೂಲವು ಇರುವುದು ಏಕ, ನಾಮರೂಪಗಳನೇಕ, ಮೂಲವು ಇರುವುದು ಏಕ, ನಾಮರೂಪಗಳನೇಕ, ಮೂಲವು ಇರುವುದು ಏಕ. ಭಗವದ್ವ್ಯಾಕುಲನಾಗಿ ದರ್ಶಿಸಿದ ಮಾತೆಯ ಅನೇಕ ರೂಪ, ಭಗವದ್ವ್ಯಾಕುಲನಾಗಿ ದರ್ಶಿಸಿದ ಮಾತೆಯ ಅನೇಕ ರೂಪ, ಭೈರವಿ ಬ್ರಾಹ್ಮಣಿ ವೈಷ್ಣವ ತಂತ್ರದ ಚತುಷ್ಷಷ್ಟಿ ಸಾಧನಾ ಸ್ವರೂಪ, ಭೈರವಿ ಬ್ರಾಹ್ಮಣಿ ವೈಷ್ಣವ ತಂತ್ರದ ಚತುಷ್ಷಷ್ಟಿ ಸಾಧನಾ ಸ್ವರೂಪ, ದಾಸ್ಯ ಮಧುರಗಳು ವಾತ್ಸಲ್ಯ ಸಖ್ಯದ, ದಾಸ್ಯ ಮಧುರಗಳು ವಾತ್ಸಲ್ಯ ಸಖ್ಯದ ಪಂಚಭಾವಗಳ ಸ್ವಾನುಭವ ರೂಪ, ಪಂಚಭಾವಗಳ ಸ್ವಾನುಭವ ರೂಪ, ಬ್ರಹ್ಮಜ್ಞಾನಿ ತೋತಾಪುರಿಯ ಸನಿಹದ, ಬ್ರಹ್ಮಜ್ಞಾನಿ ತೋತಾಪುರಿಯ ಸನಿಹದ, ಬ್ರಹ್ಮಜ್ಞಾನಿ ತೋತಾಪುರಿ ಸನಿಹದ, ಆತ್ಮಾನುಭವ ಬ್ರಹ್ಮನ ರೂಪ, ಆತ್ಮಾನುಭವ ಬ್ರಹ್ಮನ ರೂಪ, ನಾಮರೂಪಗಳನೇಕ, ಮೂಲವು ಇರುವುದು ಏಕ. ಅಲ್ಲಾ ಕ್ರಿಸ್ತರ ಬುದ್ಧ ಭಾವದ ಚೈತನ್ಯ ತತ್ವ ಅನುರೂಪ,
ಅಲ್ಲ ಕ್ರಿಸ್ತರ ಬುದ್ಧ ಭಾವದ ಚೈತನ್ಯ ತತ್ವ ಅನುರೂಪ. ಮತಗಳನೇಕ ಗುರಿ ಇರುವುದು ಒಂದೇ, ಮತಗಳನೇಕ ಗುರಿ ಇರುವುದು ಒಂದೇ, ಸಾಧಿಸಲಾಗದೆ ತಿಳಿದೆವು ವಿರೂಪ. ಧ್ಯಾನ ತಪವು ಸತ್ಯಾಚರಣೆಯ ಮೋದ, ಧ್ಯಾನ ತಪವು ಸತ್ಯಾಚರಣೆಯ ಮೋದ. ತಿಳಿಯಿರಿ ಪ್ರಭುವಿನ ನಿಜ ರೂಪ, ತಿಳಿಯಿರಿ ಪ್ರಭುವಿನ ನಿಜ ರೂಪ, ನಿಜ ರೂಪ. ಧ್ಯಾನ ತಪವು ಸತ್ಯಾಚರಣೆಯ ಮೋದ, ತಿಳಿಯಿರಿ ಪ್ರಭುವಿನ ನಿಜ ರೂಪ. ಶ್ರೀರಾಮಕೃಷ್ಣರ ಸಾಧನೆ ಅಗಾಧ, ಶ್ರೀರಾಮಕೃಷ್ಣರ ಸಾಧನೆ ಅಗಾಧ. ಶ್ರೀ ಶಾರದೆಯಲ್ಲಿ ಸಮಾರೋಪ, ಶ್ರೀ ಶಾರದೆಯಲ್ಲಿ ಸಮಾರೋಪ. ನಾಮರೂಪಗಳನೇಕ ಮೂಲವು ಇರುವುದು ಏಕ, ನಾಮರೂಪಗಳನೇಕ ಮೂಲವು ಇರುವುದು ಏಕ, ಮೂಲವು ಇರುವುದು, ಮೂಲವು ಇರುವುದು, ಮೂಲವು ಇರುವುದು ಏಕ. ಒಂದು ನಾಮಾವಳಿ ಹಾಡ್ತೇನೆ, ಎಲ್ಲರೂ ಹಾಡಿ. ಕಲ್ಪತರು ರಾಮಕೃಷ್ಣ, ಭಕ್ತ ಕಲ್ಪತರು ರಾಮಕೃಷ್ಣ. ವಿವೇಕ ಪೂಜಿತ ರಾಮಕೃಷ್ಣ, ವಿವೇಕ ಪೂಜಿತ ರಾಮಕೃಷ್ಣ. ಧರ್ಮ ಸ್ಥಾಪಕ ರಾಮಕೃಷ್ಣ, ಧರ್ಮ ಸ್ಥಾಪಕ ರಾಮಕೃಷ್ಣ. ದೀನಾನಾಥ ರಾಮಕೃಷ್ಣ, ದೀನಾನಾಥ ರಾಮಕೃಷ್ಣ. ಭಕ್ತ ಕಲ್ಪತರು ರಾಮಕೃಷ್ಣ. ಭಜನೆಯನ್ನು ಸ್ವಲ್ಪ ಗಟ್ಟಿ ಹಾಡಿ. ಸಂಗೀತ ಬರಬೇಕು ಅಂತಿಲ್ಲ, ಅವರೆಲ್ಲ ಅವಾಗ ನಾನು ಬಯೋಡೇಟೆಲ್ಲ ಓದಿದ್ರು, ಅದೆಲ್ಲ ಬೇರೆ. ಯಾಕಂದರೆ ಭಗವಂತ ನಮ್ಮ ಭಾವನೆಯನ್ನು ನೋಡ್ತಾನೆ. ಇವನಿಗೆ ಮ್ಯೂಸಿಕಲ್ಲಿ ಎಮ್ಮೆ ಆಗಿದೆ ಅದೆಲ್ಲ ಎಂಥದ್ದು ನೋಡೋದಿಲ್ಲ, ನಮ್ಮ ಭಾವನೆ ನೋಡ್ತಾನೆ, ಭಾವನೆಗೆ. ಹಾಗಾಗಿ ಭಾಳ ಆಚೆ ಈಚೆ ಅವರು ಏನು ಅಂದ್ಕೊಂಡಾರು ಅಂತೆಲ್ಲ ಏನೂ ನೀವು ವಿಚಾರ ಮಾಡಬೇಡಿ, ಗಟ್ಟಿಯಾಗಿ ಹಾಡಿ. ಇಲ್ಲಿ ಸುತ್ತಮುತ್ತಲು ಸ್ವಲ್ಪ ಗೊತ್ತಾಗಲಿ ಜನರಿಗೆ ಇಲ್ಲೇನು ನಡೀತಾ ಉಂಟು ಅಂತ. ಗಟ್ಟಿ ಹಾಡಿ. ಭಕ್ತ ಕಲ್ಪತರು ರಾಮಕೃಷ್ಣ, ಭಕ್ತ ಕಲ್ಪತರು ರಾಮಕೃಷ್ಣ.
विवेक पूजित राम कृष्ण विवेक पूजित राम कृष्ण धर्म स्थापक राम कृष्ण धर्म स्थापक राम कृष्ण दीनानाथ राम कृष्ण दीनानाथ राम कृष्ण भक्त कल्पतरु राम कृष्ण भक्त कल्पतरु राम कृष्ण ಈ ಗೌರ್ಮೆಂಟ್ ಆಫೀಸಲ್ಲಿ ನೀವು ನೋಡಿರ್ತೀರಿ, ಯಾರು ಒಬ್ಬರು ನೀವು ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಒಬ್ಬರೇ, ಯಾರೂ ನಿಮ್ಮನ್ನು ಮಾತಾಡೋದಿಲ್ಲ. ಅವರು ಪಿಯೂನ್ ಕೂಡ ನಿಮ್ಮನ್ನು ಕರೆದು ನೀವೇನು ಆಗಬೇಕು ನಿಮಗೇನೂ ಕರೆದು ಏನೂ ಮಾತಾಡೋದಿಲ್ಲ. ಅದೇ ಒಂದು 25-30 ಜನ ಅಥವಾ 50 ಜನ ಹೋಗಿ ಆಗ ಡಿ ಸಿ ಆಫೀಸಿಗೆ ಹೋದರೆ ಆ ಡಿ ಸಿ ಹೊರಗೆ ಬರ್ತಾರೆ, ಏನಿದು ಇಷ್ಟು ಜನರು ಬಂದಿದ್ದಾರಲ್ಲ ಏನು ಅಂತ. ಹಾಗೆ ನಾವೊಬ್ಬನೇ ಭಜನೆ ಮಾಡಿದರೆ ರಾಮಕೃಷ್ಣರು ಅಂದ್ಕೊಳ್ತಾರೆ ಇವನು ಯಾವಾಗಲೂ ಮಾಡ್ತಿರ್ತಾರೆ, ಮೊನ್ನೆ ಅಲ್ಲಿ ಹಾಡಿದ ಇವತ್ತು ಇಲ್ಲಿ ಹಾಡಿದ ಹಾಡ್ತಾ ಇರ್ತಾನವ ಅವ ಪರವಾಗಿಲ್ಲ ಅಂತ. ನೀವೆಲ್ಲರೂ ಹಾಡುವಾಗ ಗುರು ಮಹಾರಾಜರಿಗೆ ಅನ್ನಿಸ್ತದೆ ಹಾಂ ಇಲ್ಲೇನೋ ಆಗ್ತಾ ಉಂಟು ಹೋಗೋಣ ಅಂತ. ಗಟ್ಟಿಯಾಗಿ ಕರತಾಡನ ಮಾಡಿ ಭಜನೆ ಮಾಡಿ. ಪ್ರತಿನಿತ್ಯ ಗುರು ಮಹಾರಾಜರು ಸಂಜೆ ಅವರು ಚಪ್ಪಾಳೆ ತಟ್ಟಿ ಭಜನೆ ಮಾಡ್ತಿದ್ರು. ಅದನ್ನು ತೋತಾಪುರಿ ನೋಡಿ ಏನು ಚಪ್ಪಾಳೆ ತಟ್ತಾ ಇದ್ದೀರಾ ಅಂತ ಕೇಳಿದ್ದಾರೆ. ಅದರ ಆನಂದ ಗೊತ್ತಿದ್ದವರಿಗೆ ಗೊತ್ತಾಗೋದು. ಎಲ್ಲರೂ ಚಪ್ಪಾಳೆ ತಟ್ಟಿ ಗಟ್ಟಿ ಭಜನೆ ಮಾಡಿ ಭಕ್ತ ಕಲ್ಪತರು ರಾಮ ಕೃಷ್ಣ ಭಕ್ತ ಕಲ್ಪತರು ರಾಮ ಕೃಷ್ಣ ಭಕ್ತ ಕಲ್ಪತರು ರಾಮ ಕೃಷ್ಣ विवेक पूजित राम कृष्ण विवेक पूजित राम कृष्ण धर्म स्थापक राम कृष्ण धर्म स्थापक राम कृष्ण दीनानाथ राम कृष्ण दीनानाथ राम कृष्ण भक्त कल्पतरु राम कृष्ण भक्त कल्पतरु राम कृष्ण भक्त कल्पतरु राम कृष्ण भक्त कल्पतरु राम कृष्ण 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 भक्त कल्पतरु राम कृष्ण
ಭಕ್ತಕಲ್ಪತರು ರಾಮಕೃಷ್ಣ ಭಕ್ತಕಲ್ಪತರು ರಾಮಕೃಷ್ಣ ಗುರು ಮಹಾರಾಜರ ಆ ಸಾಧನೆಯ ಸಂಪೂರ್ಣ ಸಾಧನೆಯ ಫಲವನ್ನು ಶ್ರೀಮಾತೆಯವರಿಗೆ ಅರ್ಪಿಸ್ತಾರೆ. ಶ್ರೀಮಾತೆಯವರ ಜೀವನ ಅದ್ಭುತವಾದಂಥದ್ದು. ಒಂದು ಪೂಜ್ಯ ಸ್ವಾಮೀಜಿಯವರು ಈಗ ಶ್ರೀಮಾತೆಯವರ ಜೀವನದ ಅನೇಕ ಘಟನೆಗಳನ್ನು ಅವರದ್ರ ಬಗ್ಗೆ ಎಲ್ಲ ಹೇಳಿದರು. ನೋಡ್ಲಿಕ್ಕೆ ಬಹಳ ಸರಳರು, ಅದರಲ್ಲಿ ಏನಾದ್ರು ವಿಶೇಷತೆ ಇದೆಯೋ ಅಂತ ಅನ್ನಿಸ್ಬೇಕು. ದೀನ ಜನರ ಉದ್ಧರಿಸೇ ದೀನರೂಪ ತಾಳಿ ಬಂದೆ. ಯಾಕಂತಂದರೆ ನಮ್ಮ ಹಾಗೆ ಇದ್ದರೆ ನಮಗೆ ಅನುಸಂಧಾನ ಅಂದರೆ ರಿಲೇಟ್ ಮಾಡಲಿಕ್ಕೆ ಭಾಳ ಸುಲಭ ಆಗ್ತದೆ. ಇಲ್ಲಾದರೆ ನಮ್ಮಿಂದ ಅತೀ ಎತ್ತರ ಇದ್ದವರಿಗೆ ಕಷ್ಟ ಆಗ್ತದೆ. ನಮಗೆ ಇಲ್ಲ ಅವರು ತುಂಬ ಎತ್ತರದಲ್ಲಿದ್ದಾರೆ ಬಿಡಿ ಅಂತ ಅಲ್ಲೇ ನಮಸ್ಕಾರ ಮಾಡಿ ಹೋಗ್ತೇವೆ. ಆದರೆ ಶ್ರೀಮಾತೆಯವ್ರದ್ದು ಹಾಗಲ್ಲ. ಶ್ರೀಮಾತೆಯವ್ರದ್ದು ಆ ಮಾತೃ ಹೃದಯ, ಅವರ ಕರುಣೆ, ಅವರ ಪ್ರೇಮ, ಭಕ್ತಿ ವೈರಾಗ್ಯಗಳನ್ನು ತಾಯಿ ಸಣ್ಣ ಮಗುಗೆ ಅವಳು ಔಷಧ ಕುಡಿಲಿಲ್ಲಾದರೆ ಈ ಜೇನುತುಪ್ಪದಲ್ಲಿ ಹಾಗೆಲ್ಲ ಕಲಸಿ ಕೊಡ್ತಾರಂತೆ. ಹಾಗೆ ಶ್ರೀಮಾತೆಯವರು ಅವರ ಕರುಣಾಪೂರ್ಣ ಅವರ ಆ ಭಾವದಿಂದಲೇ ಅನೇಕರ ಉದ್ಧಾರ ಮಾಡಿದರು. ಒಮ್ಮೆ ಗುರು ಮಹಾರಾಜರು ಹೇಳ್ತಾರೆ, ಇದು ನಿಮಗೆ ಯಾವುದೂ ಹೊಸ್ತಲ್ಲ, ಇದೆಲ್ಲ ಓದಿದವರೇ, ನೀವು ನನಗಿಂತ ಹೆಚ್ಚು ಓದಿರ್ತೀರಿ ನೀವು. ಆದರೆ ಮತ್ತೆ ಮತ್ತೆ ಅದನ್ನು ನಾವು ಮೆಲುಕು ಹಾಕಿ ಆಗುವಾಗ ನಮಗೆ ಪ್ರತಿಯೊಂದು ಬಾರಿ ಬಾರಿ ಓದಿದರೂ ಕೂಡ ಆ ಮಾತೆಯ ಮಹಿಮೆ ಎಂಥದ್ದು ಅಂತ ನಮಗೆ ಕಾಣ್ತದೆ, ಗೊತ್ತಾಗ್ತದೆ. ಒಮ್ಮೆ ಗುರು ಮಹಾರಾಜರು ಹೇಳಿದರು, ಕಲ್ಕತ್ತೆಯ ಜನರ ಉದ್ಧಾರ ನೀನು ಮಾಡಬೇಕು ಅಂತ. ಹೆಂಗಸಾದವಳು ನಾನು ಏನು ಮಾಡಬಲ್ಲೆ ಅಂತ ಹೇಳುವಾಗ, ಇಲ್ಲ ನೀನು ಸರಸ್ವತಿ, ಅದನ್ನೇ ಹಾಡ್ತಾರೆ. ಶಾರದಾ ರೂಪ ತಾಳಿ ಬಂದಿಹಳು ತಾಯಿ ಕಾಳಿ, ಅದನ್ನು ಹಾಡ್ತಾರೆ. ಶಾರದಾ ರೂಪತಾಳಿ ಬಂದಿಹಳು ತಾಯಿ ಶಾರದಾ ರೂಪತಾಳಿ ಬಂದಿಹಳು ತಾಯಿ ಕಾಳಿ ಅದನರಿತೆ ರಾಮ ಕೃಷ್ಣ ಪೂಜಿಸಿದರು ಭಾವ ಶಾರದಾ ರೂಪತಾಳಿ ಶಾರದಾ ರೂಪತಾಳಿ ಶಾರದಾ ರೂಪತಾಳಿ ಬಂದಿಹಳು ತಾಯಿ ಕಾಳಿ ಅದನರಿತೆ ರಾಮ ಕೃಷ್ಣ ಅದನರಿತೆ ರಾಮ ಕೃಷ್ಣ ಅದನರಿತೆ ರಾಮ ಕೃಷ್ಣ ಪೂಜಿಸಿದರು ಭಾವ ತಾಳಿ
ಶಾರದಾ ರೂಪ ತಾಳಿ ಶಾರದಾ आद्याशक्ति नी माते आद्याशक्ति नी माते आद्याशक्ति नी माते सर्वजीव मुक्तिदाते सर्वजीव मुक्तिदाते महालक्ष्मी सरस्वती महालक्ष्मी आद्याशक्ति नी माते आद्याशक्ति नी माते सर्वजीव मुक्तिदाते महालक्ष्मी सरस्वती गुप्त रूप ज्ञान दाते गुप्त रूप ज्ञान दाते शारदा रूप ताड़ी शारदा सीता राधा अन्नपूर्णा काय पडेद भुवियु धन्या सीता राधा अन्नपूर्णा काय पडेद भुवियु धन्या सीता राधा अन्नपूर्णा काय पडेद भुवियु धन्या प्रेमदिंद ताಯಿಯೆಂದು ಕರೆವ ಮನುಜ ಜಗದಿಮಾನ್ಯ ಪ್ರೇಮದಿಂದ ತಾಯಿಯೆಂದು ಕರೆವ ಮನುಜ ಜಗದಿಮಾನ್ಯ ಶಾರದಾ ರೂಪ ತಾಳಿ ಶಾರದಾ ರೂಪ ತಾಳಿ ಶಾರದಾ दीन जनर उद्धरिसे दीन रूप ताಳಿ ಬಂದ दीन जनर उद्धरिसे दीन रूप ताಳಿ ಬಂದ अभय ನೀನು ಉಭಯ ಕರದಿ ಅಭಯವನ್ನು ನೀಡಲೆಂದೆ अभय नीनु उभय करदी अभय नीनु अभय अभय नीनु उभय करದಿ ಅಭಯವನ್ನು ನೀಡಲೆಂದೆ ಶಾರದಾ ರೂಪ ತಾಳಿ ಶಾರದಾ ರೂಪ ತಾಳಿ ಶಾರದಾ ರೂಪ ತಾಳಿ ಬಂದಿಹಳು ತಾಯಿ ಕಾಳಿ ಶಾರದಾ रूप ताಳಿ शारदा शारदा
ब्रह्मशक्ति शारदा माता ब्रह्मशक्ति शारदा माता विश्व का तुम आधार विश्व का तुम ब्रह्मशक्ति माँ शारदा माता विश्व का तुम आधार. ಶ್ರೀಮಾತೆಯವರ ಜೀವನವನ್ನು ನೋಡಿದರೆ ಗೊತ್ತಾಗ್ತದೆ ಅವರ ಶಿಷ್ಯಂದರು ಎಂತೆಂಥವರು. ಸ್ವಾಮಿ ಶಾರದಾನಂದಜಿ ಅಂತವರಿಂದ ಹಿಡಿದು ಅಮ್ಜಾದ್ ಅಂಥವರ ಕೂಡ ಅವರ ಶಿಷ್ಯರು. ಸೌಮ್ಯ ರೂಪ ಆದರೆ ಇನ್ನೊಮ್ಮೆ ರೌದ್ರ ರೂಪವನ್ನೂ ತೋರಿಸಿದ ಉದಾಹರಣೆಗಳಿದೆ. ಎಲ್ಲ ಉದಾಹರಣೆಗಳು ಎಲ್ಲ ಅನೇಕ ರೂಪಗಳನ್ನು ತೋರಿಸಿದ ಉದಾಹರಣೆ ಅವರ ಜೀವನದಲ್ಲಿ ಬರ್ತದೆ. ಅದಕ್ಕೆ ಬ್ರಹ್ಮಶಕ್ತಿ ಮಾ ಶಾರದಾ ಮಾತಾ ಅಂತ ಕೊಂಡಾಡಿದ್ದಾರೆ. ಸ್ವಾಮಿ ಶ್ರೀಕಾಂತಾನಂದಜಿಯವರು ಬರೆದ ಭಜನೆ ಇದು. ಏಕ ಏಕ ದಿನ ಬೀತ ರಹಾ ಹೈ ಕರಕೆ ಜೀವನ ಅಸಾರ ಪುತ್ರವತ್ಸಲ ನಾಮ ತುಮ್ಹಾರ ಖೋಲೋ ಹೃದಯ ಕಾ ದ್ವಾರ. ಒಮ್ಮೆ ಬೇಲೂರು ಮಠದಲ್ಲಿ ದುರ್ಗಾ ಪೂಜೆ ಸಮಯದಲ್ಲಿ ಅನೇಕ ಭಕ್ತರು ಬಂದು ಅವರ ಪ್ರಣಾಮ ಮಾಡಲಿಕ್ಕೆ ಬರ್ತಾರೆ. ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅವರೆಲ್ಲ ಹೋದ ಮೇಲೆ ಗಂಗಾ ಜಲದಿಂದ ಕಾಲು ತೊಳಿತಾ ಇರುವಾಗ ಯೋಗಿನ್ಮಾ ಕೇಳಿದ್ರಂತೆ, ಅಲ್ಲ ಏನು ಅವಸ್ಥೆ ತಾಯಿ ನಿಂದು, ಹೀಗೆ ಕಾಲು ತೊಳಿತಾ ಇದ್ದರೆ ಇಷ್ಟೊತ್ತು ನಿನಗೆ ನೆಗಡಿ ಆಗೋದಿಲ್ವೇ, ಹುಷಾರು ತಪ್ಪುದಿಲ್ವೇ ಅಂತ. ಆದರೆ ಅದು ಶ್ರೀಮಾತೆಯವರು ಹೇಳ್ತಾರೆ, ಯೋಗಿನ್ ಏನು ಮಾಡಲಿ, ಅಮ್ಮ ಅಂತ ಯಾರು ಬರ್ತಾರೆ ಅವರನ್ನು ಹಾಗೆ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ನನ್ನಿಂದ. ಇಂಥ ಅನೇಕ ಉದಾಹರಣೆಗಳು ಅವರ ಜೀವನದಲ್ಲಿ ಬರ್ತವೆ. ಬೇಲೂರು ಮಠದಿಂದ ಒಬ್ಬರನ್ನು ಓಡಿಸಿರ್ತಾರೆ, ಏನೋ ತಪ್ಪು ಮಾಡಿರ್ತಾರೆ. ಅವನು ಸೀದಾ ಹೋಗಿ ಶ್ರೀಮಾತೆಯವ್ರ ಹತ್ರ ಬರ್ತಾನೆ, ಅಮ್ಮ ನನ್ನ ತಪ್ಪಾಯಿತು ಕ್ಷಮಿಸು ಅಂತ. ಅದನ್ನು ಕ್ಷಮಿಸಿ ಅವ್ರು ಹೇಳ್ತಾರೆ, ಹೋಗು ಬೇಲೂರು ಮಠಕ್ಕೆ ಹೋಗು ನಾನು ಹೇಳ್ತೇನೆ ಅಂತ. ಅಂದರೆ ಆ ಮಾತೃವಾತ್ಸಲ್ಯದ ಭಾವ ಅದು ವಿರಾಟ್ ಸ್ವರೂಪ. ಅದರ ಒಂದು ಕೆಲವು ಉದಾಹರಣೆಗಳನ್ನು ಅವರು ಹಾಡಿನ ಮೂಲಕ ಹಾಡಿದ್ದಾರೆ. ಬ್ರಹ್ಮಶಕ್ತಿ ಮಾ ಶಾರದಾ ಮಾ ಬ್ರಹ್ಮಶಕ್ತಿ ಮಾ ಶಾರದಾ ಮಾತಾ विश्व का तुम आधार ब्रह्मशक्ति माँ शारदा माता विश्व का तुम आधार प्रसन्न वदना होकर माता प्रसन्न वदना होकर माता करो मुझे भव पार ब्रह्मशक्ति माँ शारदा माता विश्व का तुम आधार जन्म जन्म का इंतजार में जन्म जन्म का इंतजार में जन्म जन्म का इंतजार में खड़ा हूँ तेरे द्वार खड़ा हूँ तेरे द्वार नाम तुम्हारा
दयामयी माँ, नाम तुम्हारा दयामयी माँ, नाम तुम्हारा दयामयी माँ, खोलो हृदय का, खोलो हृदय का, खोलो हृदय का द्वार, खोलो हृदय का द्वार। ब्रह्म शक्ति माँ, शारदा माता, विश्व का तुम आधार। एक एक दिन बीत रहा है, एक एक दिन बीत रहा है, करके जीवन आसार। एक एक दिन एक दिन बीत रहा है, जीवन करके आसार। पुत्रवत्सला नाम तुम्हारा, पुत्रवत्सला नाम तुम्हारा, पुत्रवत्सला नाम तुम्हारा, खोलो हृदय का द्वार, खोलो हृदय का द्वार। ब्रह्म शक्ति माँ, शारदा माता, विश्व का तुम आधार। अनाथ और दुर्बल बालक में, अनाथ और दुर्बल बालक में, अनाथ और दुर्बल बालक में, प्रणाम बारंबार। महाशक्ति माँ नाम तुम्हारा, महाशक्ति माँ, शारदा माता, शक्तिमान नाम तुम्हारा, खोलो हृदय का द्वार। ब्रह्म शक्तिमान शारदा माता, विश्व का तुम आधार। ब्रह्म शक्तिमान शारदा माता, विश्व का तुम आधार। प्रसन्न वदना होकर माता, करो मुझे भव पार। ब्रह्म शक्ति माँ शारदा माता, विश्व का तुम आधार। विश्व का तुम आधार, विश्व का तुम आधार। ದಿನನಿತ್ಯ ನಾವು ಹೋಗಿ ಭಗವಂತನನ್ನು ಪ್ರಾರ್ಥಿಸ್ತೇವೆ, ನಮ್ಮನ್ನು ಕಾಪಾಡು ಕಾಪಾಡು ಅಂತ. ನಾವು ಅಂದ್ಕೊಳ್ತೇವೆ ಅವರು ಅದೇ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾರೆ ಅಂತ. ಹಾಗಿರೋದಿಲ್ಲ.
ಸಂತರು ಹಾಡ್ತಾರೆ, ಯಾವ ರೂಪದಿ ಬಂದು ನಿಲ್ಲುವೆಯೋ ಯಾರು ಅರಿಯಬಲ್ಲರು, ಜೀವಿಗಳ ನೀ ಪೊರೆವ ಪರಿಯನು ಯಾರು ತಿಳಿಯಬಲ್ಲರು. ಈ ಜಗತ್ತು ಹೇಗೆ ಅದನ್ನು ಯಾರು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದರ ಬಗ್ಗೆ ನಮಗೇನೂ ಗೊತ್ತಿಲ್ಲ. ನಾವು ಹೇಳ್ತೇವೆ ನಮ್ಮ ಸೈನ್ಸ್ ಭಾಳ ಮುಂದೆ ಹೋಗಿದೆ, ಚಂದ್ರನವರೆಗೆ ಹೋಗಿ ಬಂದಿದ್ದೇವೆ ಅಂತ. ಹೊರಗಡೆ ತುಂಬ ಹೋಗಿದ್ದಾರೆ, ಒಳಗಡೆ ಜಾಸ್ತಿ ಹೋಗಿಲ್ಲ. ನಮ್ಮ ಪಯಣ ಒಳಗಡೆ ಹೋಗಬೇಕು, ಹೊರಗಡೆ ನಾವೆಲ್ಲ ಹುಡುಕ್ತೇವೆ. ಅಂದರೆ ಗೂಗಲ್ ಇದ್ದರೆ ನಮಗೆಲ್ಲ ಸಿಗ್ತದೆ ಅಂತ ಈಗೊಂದು. ಆ ಗೂಗಲ್ನಲ್ಲೂ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದರೆ ಅದು ತೋರಿಸೋದಿಲ್ಲ. ಆದರೆ ಆ ಭಗವಂತನ ಲೀಲೆ, ಅವರ ದಯೆ, ಕರುಣೆ ನಮಗೆ ಯಾವ ರೂಪದಲ್ಲಿ ಸಿಗ್ತದೆ ನಮಗೆ ಗೊತ್ತಾಗೋದಿಲ್ಲ. ನಾವು ಅಂದ್ಕೊಳ್ತೇವೆ ದುರ್ಗಾದೇವಿ ಅಂತಂದರೆ 8 ಕೈ ಮತ್ತು ಸಿಂಹ ಹೀಗೆಲ್ಲ ಇಟ್ಕೊಂಡು ನಮಗೆ ಈ ಪಿಕ್ಚರು ಅಂದರೆ ಚಲನಚಿತ್ರ ನೋಡಿ ನಮಗೆ ಅಭ್ಯಾಸ, ಬೇರೆ ಅನುಭವ ಇಲ್ಲ. ಆದರೆ ಆ ರೀತಿ ಆಗೋದಿಲ್ಲ. ಸಂಪೂರ್ಣವಾಗಿ ಯಾವಾಗ ನಮ್ಮನ್ನು ಮಾತೆಗೆ ಅಥವಾ ದಿವ್ಯತ್ರಯರಲ್ಲಿ ನಾವು ಯಾವಾಗ ಕೊಟ್ಟುಕೊಳ್ತೇವೋ ಆಗ ಅವರು ನಮ್ಮನ್ನು ನೋಡ್ಕೊಳ್ತಾರೆ. ನಾವು ಮಧ್ಯ ಮಧ್ಯೆ ನಮ್ಮ ಅಧಿಕ ಪ್ರಸಂಗ ತೋರಿಸ್ತೇವೆ. ನಾವಲ್ಲಿ ಹೋಗ್ತೇವೆ, ನಮಗಿಂಥ ಸಮಸ್ಯೆ ಬಂದಿದೆ, ನೀನು ಕಾಪಾಡಬೇಕು ಅಂತ ಬೇಡ್ತೇವೆ, ಪ್ರಾಮಾಣಿಕವಾಗಿ ಬೇಡ್ತೇವೆ. ಅದರಿಂದ ಹೊರಗಡೆ ಬರುವಾಗ ನನಗೆ ಅನ್ನಿಸ್ತದೆ ಹೀಗೆ ಮಾಡಿದರೆ ಒಳ್ಳೆಯದು ಅಂತ, ಹೀಗೆಲ್ಲ ಶುರು ಆಗ್ತದೆ. ನಾನು ಅಂತ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಆ ಸಮಸ್ಯೆಗೆ ಪರಿಹಾರವೂ ಸಿಗುವುದಿಲ್ಲ, ಶಾಂತಿಯೂ ಸಿಗುವುದಿಲ್ಲ. ಸಂಪೂರ್ಣ ಅವರು ಇಟ್ಟಂಗೆ ಇರುವೆನು. ಶ್ರೀಪಾದರಾಯರು ಒಂದು ಭಜನೆ ಇದೆ, ಇಟ್ಟಂಗೆ ಇರುವೆನು ಹರಿಯೇ ದೊರೆಯೇ. ಸುಂದರವಾಗಿದೆ. ಕೆಂಪಿಲಿ ಪೊಳೆವ ಪೀತಾಂಬರವ ಹೊದಿಸುವೆ ಅಂದರೆ ಒಂದು ದಿವಸ ನನಗೆ ಇಂಥ ಒಂದು ಸನ್ಮಾನ ಮಾಡ್ತೀಯಾ, ಆದರೆ ಮರುದಿವಸ ಒಂದು ಸಣ್ಣ ತುಂಡು ಬಟ್ಟೆಗೂ ಗತಿ ಇಲ್ಲದ ಹಂಗೆ ಮಾಡ್ತೀಯ ನೀನು ಅಂತ. ಆಗ ಏನು ಮಾಡಬೇಕು? ಆಗ ಎಲ್ಲವನ್ನು ಅವರೇ ನೋಡ್ಕೊಳ್ತಾರೆ ಅಂತ ಬಿಡಬೇಕು. ತಾಯಿ ನೀನೇ ಹಗಲು ಇರುಳು ಕಾಯಬೇಕು ನಮ್ಮನು, ನೀಡು ಅಭಯ ಮಾತೆ ಶಾರದೆ ನಿನ್ನ ಪಾದವ ನಂಬಿಹೆ, ನನ್ನದೇನಿದೆ ಎಲ್ಲ ನಿನ್ನದೇ ನಿನ್ನ ಕರುಣೆಗೆ ಕಾದಿಹೆ. ಇದೊಂದು ಹಾಡ್ತೀನಿ. ಯಾವ ರೂಪದಿ ಬಂದು ನಿಲುವೆಯೋ, ಯಾವ ರೂಪದಿ ಬಂದು ನಿಲುವೆಯೋ ಯಾರು ಅರಿಯಬಲ್ಲರೋ, ಜೀವಿಗಳ ನೀ ಪೊರೆವ ಪರಿಯನು ಯಾರು ತಿಳಿಯಬಲ್ಲರು, ಯಾರು ತಿಳಿಯಬಲ್ಲರು. ಯಾವ ರೂಪದಿ ಬಂದು ನಿಲುವೆಯೋ, ಯಾವ ರೂಪದಿ ಬಂದು ನಿಲುವೆಯೋ, ಯಾವ ರೂಪದಿ ಬಂದು ನಿಲುವೆಯೋ ಯಾರು ಅರಿಯಬಲ್ಲರು. ಜೀವಿಗಳ ನೀ ಪೊರೆವ ಪರಿಯ, ಜೀವಿಗಳ ನೀ ಪೊರೆವ ಪರಿಯನು ಯಾರು ತಿಳಿಯಬಲ್ಲರು. ಯಾವ ರೂಪದಿ ಬಂದು ನಿಲುವೆಯೋ,
ಕೇಳದೆಯೇ ನೀನೆಲ್ಲ ಕೊಡುವೆಯೋ, ನೀನೆ ನನ್ನ ತಾಯಿಯು. ಕೇಳದೆಯೇ ನೀನೆಲ್ಲ ಕೊಡುವೆಯೋ, ನೀನೆ ನನ್ನ ತಾಯಿಯು. ಈ ಬಾಳ ಬವಣೆಯ ಕಂಡು ನಗುವೆಯೋ, ಈ ಬಾಳ ಬವಣೆಯ ಕಂಡು ನಗುವೆಯೋ, ಬಲ್ಲೆ ಈ ಜಗಮಾಯೆಯು. ಬಾಳ ಬವಣೆಯ ಕಂಡು ನಗುವೆಯೋ, ಬಲ್ಲೆ ಈ ಜಗಮಾಯೆಯು. ಯಾವ ರೂಪದಿ ಬಂದು ನಿಲ್ಲುವೆಯೋ, ಯಾರು ಅರಿಯಬಲ್ಲರು. ತಾಯಿ ನೀನೆ ಹಗಲು ಇರುಳು, ಕಾಯಬೇಕು ನಮ್ಮನು. ತಾಯಿ ನೀನೆ ಹಗಲು ಇರುಳು, ತಾಯಿ ನೀನೆ ಹಗಲು ಇರುಳು, ಕಾಯಬೇಕು ನಮ್ಮನು. ಈ ಮಾಯಾ ಪಾಶಕ್ಕೆ ಸಿಲುಕದಂತೆ, ಈ ಮಾಯಾ ಪಾಶಕ್ಕೆ ಸಿಲುಕದಂತೆ ಹರಸಬೇಕು ನಮ್ಮನು. ಮಾಯಾ ಪಾಶಕ್ಕೆ ಸಿಲುಕದಂತೆ ಹರಸಬೇಕು ನಮ್ಮನು. ಯಾವ ರೂಪದಿ ಬಂದು ನಿಲ್ಲುವೆಯೋ, ಯಾರು ಅರಿಯಬಲ್ಲರು. ನೀಡು ಅಭಯ ಮಾತೆ ಶಾರದೆ, ನೀಡು ಅಭಯ ಮಾತೆ ಶಾರದೆ. ನಿನ್ನ ಪಾದವನಂಬಿಹೆ, ನೀಡು ಅಭಯ ಮಾತೆ ಶಾರದೆ. ನೀಡು ಅಭಯ ಮಾತೆ, ಮಾತೆ ನೀಡು ಅಭಯ ಮಾತೆ ಶಾರದೆ. ನಿನ್ನ ಪಾದವನಂಬಿಹೆ, ನನ್ನದೇನಿದೆಯಲ್ಲ ನಿನ್ನದೇ, ನನ್ನದೇನಿದೆಯಲ್ಲ ಮಾತೆ ಶಾರದೆ. ನನ್ನದೇನಿದೆ, ನನ್ನದೇನಿದೆಯಲ್ಲ ನಿನ್ನದೇ, ನಿನ್ನ ಕರುಣೆಗೆ ಕಾದಿಹೆ. ಯಾವ ರೂಪದಿ ಬಂದು ನಿಲ್ಲುವೆಯೋ, ಯಾವ ರೂಪದಿ ಬಂದು ನಿಲ್ಲುವೆಯೋ, ಯಾರು ಅರಿಯಬಲ್ಲರು.
ಜೀವಿಗಳ ನೀ ಪೊರೆವ ಪರಿಯನ್ ಜೀವಿಗಳ ನೀ ಪೊರೆವ ಪರಿಯನು ಯಾರು ತಿಳಿಯಬಲ್ಲರು ಯಾರು ತಿಳಿಯಬಲ್ಲರು ಯಾರು ತಿಳಿಯಬಲ್ಲರು वीर नरेंद्र विवेकानंद इळगिळिदुता बंदा बंदा वीर नरेंद्र वीर नरेंद्र विवेकानंद वीर नरेंद्र विवेकानंद वीर नरेंद्र विवेकानंद इळगिळिदु ता बंದ इळगिळिदु ता बंದ ನಮ್ಮ वीर नरेंद्र विवेकानंद ಜ್ಞಾನಮಸ್ತಕ ತ್ಯಾಗವೇ ಉಸಿರು ಜ್ಞಾನಮಸ್ತಕ ತ್ಯಾಗವೇ ಉಸಿರು ದಿವ್ಯ ಜ್ಯೋತಿಯೇ ನಯನಾಂಬುಜವು ದಿವ್ಯ ಜ್ಯೋತಿಯೇ ನಯನಾಂಬುಜವು ದಿವ್ಯ ಜ್ಯೋತಿಯೇ ನಯನಾಂಬುಜವು ಪ್ರಣವರಚಿತ ವಾಗ್ಯಂತ್ರವಾತನದು ಪ್ರಣವರಚಿತ ವಾಗ್ಯಂತ್ರವಾತನದು ಪ್ರಣವರಚಿತ ವಾಗ್ಯಂತ್ರವಾತನದು ವೀರ ನರೇಂದ್ರ ವಿವೇಕಾನಂದ ದಯೆಯೇ ಹೃದಯ ನಿರ್ಭರ ರುಧಿರ ದಯೆಯೇ ಹೃದಯ ನಿರ್ಭರ ರುಧಿರ ಶ್ರದ್ಧಾ ಭಕ್ತಿ ನರನಾಡಿಗಳು ಶ್ರದ್ಧಾ ಭಕ್ತಿ ನರನಾಡಿಗಳು ಮುಕ್ತಿಯೇ ಆತನ ಮೂಲ ಮಂತ್ರವು ಮೂಲ ಮಂತ್ರ ಮುಕ್ತಿಯೇ ಆತನ ಮೂಲ ಮಂತ್ರವು ವೀರ ನರೇಂದ್ರ ವಿವೇಕಾನಂದ ವೀರ ನರೇಂದ್ರ ವಿವೇಕಾನಂದ ವೀರ್ಯೋತ್ಸಾಹವೇ ಅಸ್ಥಿಸ್ನಾಯುಗಳು ಕ್ರಿಯೋತ್ತೇಜವೇ ಕೈಕಾಲುಗಳು ವೀರ್ಯೋತ್ಸಾಹವೇ ಅಸ್ಥಿಸ್ನಾಯುಗಳು ಕ್ರಿಯೋತ್ತೇಜವೇ ಕೈಕಾಲುಗಳು ದಿವ್ಯ ಗುಣಾಕರ ಮೂರ್ತಿ ರೂಪ ನಮ್ಮ ವಿವೇಕಾನಂದ
ವೀರ್ಯೋತ್ಸಾಹವೇ ಅಸ್ಥಿಸ್ನಾಯುಗಳು, ಕ್ರಿಯೋತ್ತೇಜವೇ ಕೈಕಾಲುಗಳು, ದಿವ್ಯ ಗುಣಾಕರ ಮೂರ್ತಿ ರೂಪ ನಮ್ಮ ವೀರ ನರೇಂದ್ರ ವಿವೇಕಾನಂದ, ವೀರ ನರೇಂದ್ರ ವಿವೇಕಾನಂದ, ವೀರ ನರೇಂದ್ರ ವಿವೇಕಾನಂದ. ಇಳೆಗಿಳಿದು ತಾ ಬಂದ, ಇಳೆಗಿಳಿದು ತಾ ಬಂದ ನಮ್ಮ ವೀರ ನರೇಂದ್ರ ವಿವೇಕಾನಂದ, ವಿವೇಕಾನಂದ, ವಿವೇಕಾನಂದ. ಸ್ವಾಮೀಜಿಯವರ ಜೀವನ ಅವರ ಸಂದೇಶ ಹೇಳಲಿಕ್ಕೆ ಹೊರಟ್ರೆ ಇಡೀ ರಾತ್ರಿ ಕೂತರೂ ಅದು ಸಾಕಾಗೋದಿಲ್ಲ. ಒಂದೆರಡು ಭಜನೆ ಈಗ ಕೇಳಿದ್ರಿ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದ ಒಂದು ಮಿಂಚು ಅಂತ ಹೇಳ್ಬೋದು. ಆ ಭಜನೆಯಲ್ಲಿ ಸ್ವಾಮಿ ನಿತ್ಯಸ್ಥಾನಂಜಿ ಬರೆದಿರೋದು. ಜನರಲಿ ಅವರು ನನಗೆ ಬೈತಾರೆ, ನನ್ನ ಹೆಸರು ಹೇಳಬೇಡ ಅಂತ. ನಾನು ಹೇಳ್ತೇನೆ, ಅಲ್ಲ ಆದರೂ ಯಾರು ಕೇಳಿದರೆ ಯಾರು ಬರೆದಿದ್ದು ಅಂತ. ಅಲ್ಲ ಯಾಕೆ ಕೇಳ್ತಾರೆ? ಅಲ್ಲ ಕೇಳಿದ್ರು ಅಂದ್ಕೊಳ್ಳಿ, ಅವಾಗ ನಾನೇನು ಹೇಳಲಿ, ಆಗಬೇಕಾದ್ರೆ ಹೇಳು ನನ್ನ ಹೆಸರು ಅಂತ ಹೇಳಿದ್ದಾರೆ. ಯಾಕಂದರೆ ಇಲ್ಲಿಗೂ ಸ್ವಾಮೀಜಿಯವ್ರಿಗೂ ಭಾಳ ನಂಟಿದೆ, ಹಾಗಾಗಿ ಅವರ ಹೆಸರು ಹೇಳಿದೆ. ಅವರೇ ರಚಿಸಿದ ಇನ್ನೊಂದು ಅದ್ಭುತ ಭಜನೆ ಶ್ರೀರಾಮಕೃಷ್ಣರ, ಶ್ರೀಮಾತೆಯವರ ಮತ್ತು ಸ್ವಾಮೀಜಿಯವರ ಆ ದಿವ್ಯತ್ರಯರ ಅದ್ಭುತವಾದಂಥ ಒಂದು ಕಾರ್ಯ ಇವತ್ತಿಗೂ ಕೂಡ ನಮ್ಮೆಲ್ಲರ ಕಣ್ಮುಂದೆ ಉಂಟು. ಯಾಕಂತಂದರೆ ಆ ರಾಮಕೃಷ್ಣ ಸಂಘ ಅಂತ ಅದ್ಭುತವಾದಂಥ ಒಂದು ವಟವೃಕ್ಷ, ಅದರ ಮೂಲಕ ಅದನ್ನು ಸ್ವಾಮೀಜಿಯವರೊಂದು ಭಜನೆಯಲ್ಲಿ ಅವರು ವಿವರಿಸಿದ್ದಾರೆ. ಸ್ವಾಮಿ ವಿವೇಕರ ವಿಶ್ವ ಸಂದೇಶವು ಸಂಘ ರೂಪದಲ್ಲಿ ಮೂಡಿಹುದು. ಈ ಒಂದು ಭಜನೆ ಹಾಡಿ ಇನ್ನೊಂದು ಭಜನೆ ಹಾಡಿ ನನ್ನ ಕಾರ್ಯಕ್ರಮ ಮುಗಿಸ್ತೇನೆ. ಈ ಭಜನೆ ಹಾಡುವಾಗ ಬೇಲೂರು ಮಠದ ಅಥವಾ ಇಲ್ಲಿಯ ಆ ದೇವಸ್ಥಾನವನ್ನು ನಿಮ್ಮ ಮನಪಟ್ಟಣದಲ್ಲಿ ತಗೊಂಡು ಬನ್ನಿ, ಆವಾಗ ಹೆಚ್ಚು ಇದರ ಅನುಸಂಧಾನ ಆಗ್ತದೆ. ಸ್ವಾಮಿ ವಿವೇಕರ ವಿಶ್ವ ಸಂದೇಶವು, ಸ್ವಾಮಿ ವಿವೇಕರ ವಿಶ್ವ ಸಂದೇಶವು ಸಂಘ ರೂಪದಲ್ಲಿ ಮೂಡಿಹುದು. ಸಂಘ ರೂಪದಲ್ಲಿ ಮೂಡಿಹುದು. ಸ್ವಾಮಿ ವಿವೇಕರ ವಿಶ್ವ ಸಂದೇಶವು ಸಂಘ ರೂಪದಲ್ಲಿ ಮೂಡಿಹುದು. ಸಂಘದ ಗುಡಿಯೋಳು ರಾಮಕೃಷ್ಣ ಗುರು, ಸಂಘದ ಗುಡಿಯೋಳು ರಾಮಕೃಷ್ಣ ಗುರು ಮೂರ್ತಿಯಂದದಲ್ಲಿ ಶೋಭಿಪರು. ಸಂಘದ ಗುಡಿಯೋಳು ರಾಮಕೃಷ್ಣ ಗುರು ಮೂರ್ತಿಯಂದದಲ್ಲಿ ಶೋಭಿಪರು. ಸ್ವಾಮಿ ವಿವೇಕರ ವಿಶ್ವ ಸಂದೇಶವು ಸಂಘ ರೂಪದಲ್ಲಿ ಮೂಡಿಹುದು.
ದೇಶದ ದಿವ್ಯ ಪರಂಪರೆ ತಳಹದಿ ಅದರ ಆಗಿಹುದು. ಭಾರತ ದೇಶದ ದಿವ್ಯ ಪರಂಪರೆ ತಳಹದಿ ಅದರ ಆಗಿಹುದು. ಮಾನವ ಸೇವೆಯೇ ಭಿತ್ತಿ ಕಂಬಗಳು, ಮಾನವ ಸೇವೆಯೇ ಭಿತ್ತಿ ಕಂಬಗಳು, ಆತ್ಮಮುಕ್ತಿಯೇ ಗೋಪುರವು, ಆತ್ಮಮುಕ್ತಿಯೇ ಆತ್ಮಮುಕ್ತಿಯೇ ಆತ್ಮಮುಕ್ತಿ ಆತ್ಮಮುಕ್ತಿಯೇ ಗೋಪುರವು. ಸ್ವಾಮಿ ವಿವೇಕರ ವಿಶ್ವ ಸಂದೇಶವು ಸಂಘರೂಪದಲ್ಲಿ ಮೂಡಿಹುದು. ತ್ಯಾಗವೇ ಅದರ ಮಹಾದ್ವಾರವು, ತ್ಯಾಗವೇ ಅದರ ಮಹಾದ್ವಾರವು, ಸಾಧನ ಜೀವನ ಪ್ರಾಂಗಣವು, ಸಾಧನ ಜೀವನ ಪ್ರಾಂಗಣವು, ಸಕಲ ಕ್ರಿಯೆಗಳೇ ಪೂಜಾ ಪರಿಕರ, ಸಕಲ ಕ್ರಿಯೆಗಳೇ ಪೂಜಾ ಪರಿಕರ, ಆತ್ಮಸಮರ್ಪಣ 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 ಆರತಿಯೋ, ಆತ್ಮಸಮರ್ಪಣ ವಾರತಿಯೋ. ಸ್ವಾಮಿ ವಿವೇಕರ ವಿಶ್ವ ಸಂದೇಶವು ಸಂಘರೂಪದಲ್ಲಿ ಮೂಡಿಹುದು. ಸಂಘದ ಗುಡಿಯಾಳು ರಾಮಕೃಷ್ಣ ಗುರು ಮೂರ್ತಿಯಂದದಲ್ಲಿ ಶೋಭಿಪರು. ಸ್ವಾಮಿ ವಿವೇಕರ ವಿಶ್ವ ಸಂದೇಶವು ಸಂಘರೂಪದಲ್ಲಿ ಮೂಡಿಹುದು, ಸಂಘರೂಪದಲ್ಲಿ ಮೂಡಿಹುದು, ಸಂಘರೂಪದಲ್ಲಿ ಮೂಡಿಹುದು. ಮೈಸೂರು ಆಶ್ರಮದ ವಾರ್ಷಿಕೋತ್ಸವದಲ್ಲಿ ಇಲ್ಲಿ ಬಂದು ಸಂಗೀತ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯ ಸ್ವಾಮಿ ಮುಕ್ತಿದಾನಂದಜಿ ಮತ್ತು ಎಲ್ಲ ಸ್ವಾಮೀಜಿಯವರಿಗೂ ನನ್ನ ಪ್ರಣಾಮಗಳನ್ನು ತಿಳಿಸ್ತೇನೆ. ಜೀವನದಲ್ಲಿ ಆಶೀರ್ವಾದ ಮತ್ತು ದೇವರ ದಯೆ ಅದು ಸಿಗೋದು ಬಹಳ ಕಷ್ಟ, ಮತ್ತು ಅದು ನಮಗೆ ಭಾಳ ಕೇಳಿಕೊಂಡ್ರೂ ಅದು ನಮ್ಮದೊಂದು ಭಾಗ್ಯದಲ್ಲಿದ್ದರೆ ಸಿಗ್ತದೆ, ಎಲ್ಲರೂ ಸಿಗೋದಿಲ್ಲ. ಈಗ ಬೇರೆ ಏನೋ ಪ್ರಶಸ್ತಿಗೋ ಒಂದು ರೆಕಮೆಂಡೇಷನ್ ಎಲ್ಲ ಇರ್ತದೆ, ಆದರೆ ಆಶೀರ್ವಾದಕ್ಕೆ ರೆಕಮೆಂಡೇಷನ್ ಇರೋದಿಲ್ಲ. ನಾನು ನಮ್ಮ ತಂದೆಯವರು ಹರಿದಾಸರು, ಸಂತ ಬದ್ರಿಗಿರಿ ಅಚ್ಯುತದಾಸರ ಒಂದು ಆಶ್ರಮದಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಆ ವಾತಾವರಣದಲ್ಲಿ ಅನೇಕ ಸ್ವಾಮೀಜಿಯವರ ದರ್ಶನ ನನಗೆ ಸಿಕ್ತು. ಸ್ವಾಮಿ ಚಿದಾನಂದಜಿ ಇರ್ಬೋದು, ಹರ್ಷಾನಂದಜಿ ಅಥವಾ ಸ್ವಾಮಿ ಪುರುಷೋತ್ತಮಾಂಜಿ ಹಾಗೆ. ಆಮೇಲೆ ಇಲ್ಲೊಮ್ಮೆ ನಾನು ಸಣ್ಣದಿರ್ತೇನೆ, ನಾನು 4ನೇ ಕ್ಲಾಸ್ ಏನೋ ಇದ್ದೆ, ಆಗ ಒಬ್ಬರು ಕೃಷ್ಣರಾವ್ ಅಂತ ಇಲ್ಲಿದ್ದರು, ಅವರ ಭಕ್ತರು ಅವರು. ಅವ್ರ ಮನೆಯಲ್ಲಿ ಅಚ್ಯುತದಾಸರು ಉಳಿತಿದ್ದರು. ಅವರು ಒಂದು ದಿವಸ ಸಂಜೆ ನನಗೆ ಕರ್ಕೊಂಡು ಬಂದಿದ್ದರು. ಆಗ ಪೂಜ್ಯ ಸ್ವಾಮಿ ಸೋಮನಾಥಾನಂದಜಿ ಅವರು ಇಲ್ಲಿ ವಾಕಿಂಗ್ ಮಾಡ್ತಾಯಿದ್ರು. ಅವರನ್ನು ಅಂದರೆ ಪ್ರಣಾಮ ಮಾಡಿದಂಥ ಒಂದು ಅವಕಾಶ ಸಿಕ್ತು. ಅಂದರೆ ಮತ್ತು ನಾನು ಮಂಗಳೂರು ರಾಮಕೃಷ್ಣಾಶ್ರಮದಲ್ಲಿ ಓದುವಾಗ ಪೂಜ್ಯ ಸ್ವಾಮಿ ಸುಂದಾನಂದಜಿಯವರು, ಪೂರ್ಣಕಾಮಾಂಜಿ, ಜಿತ್ಕಾಮಾನಂಜಿ, ನಿತ್ಯಸ್ಥಾನಂಜಿ ಅಂಥ ಅನೇಕರ ಆಶೀರ್ವಾದ ಸಿಕ್ಕಿದೆ. ನಾನಿದ್ದಾಗ
ಸಂಘದ ಆಗಿನ ಪರಮಾಧ್ಯಕ್ಷರಾದಂಥ ಭೂತೇಶಾನಂಜಿ ಒಮ್ಮೆ ಬಂದಿದ್ದರು. ಅವರು 92ರಲ್ಲಿ ಮಂಗಳೂರಿನಲ್ಲಿ. ಅಂದರೆ ಆಗ ಅವರ ಆ ಸ್ವಾಮೀಜಿಯವರ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ. ಯಾಕಂದರೆ ಅವಾಗೇನು ಬುದ್ಧಿ ಇರಲಿಲ್ಲ. ನಾವು ಸಣ್ಣ ಹುಡುಗರಾಗ್ತಿದ್ವಿ, ಮೆಚುರಿಟಿ ಕಡಿಮೆ. ಅಂದರೆ ಈಗೇನು ಬುದ್ಧಿ ಉಂಟು ಅಂತಲ್ಲ, ಈಗಲೂ ಅಷ್ಟೇ ಉಂಟು. ಆದರೆ ನಿಧಾನ ಹೋಗ್ತಾ ಹೋಗ್ತಾ ಅವರ ಆ ಒಂದು ಅಗಾಧ ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅನೇಕ ಅವಕಾಶಗಳು ಬಂತು. ಈಗ ಅಂದ್ಕೊಂಡ್ರೆ ನನಗೆ ಎಂಥ ಒಂದು ಪುಣ್ಯಶಾಲಿ ನಾನು. ಅವರ ಕೃಪೆಯಿಂದಲೇ, ಅವರ ಆಶೀರ್ವಾದದಿಂದಲೇ ಇಷ್ಟೆಲ್ಲ ಸಂಗೀತ ಆಗ್ತಾ ಉಂಟು. ಅಂದರೆ ಈಗಲೂ ಕೂಡ ಜಿತ್ಗಾಮಂಜಿ ಅವರು ಇಲ್ಲ ನಿತ್ಯಸಾನಂಜಿ ಕೇಳ್ತಾರೆ, ನಿನ್ನ ಪ್ರಾಕ್ಟೀಸ್ ಹೇಗುಂಟು ಅಂತಂದರೆ ಏನಾಗ್ತದೆ, ನಮಗೂ ಒಂದು ಯಾರೊಬ್ಬರು ಕೇಳೋರು ಇದ್ದಾರೆ ಅನ್ನುವಾಗ ಸ್ವಲ್ಪ ನಮಗೆ ಹೆದರಿಕೆ ಇರ್ತದೆ. ಇಲ್ಲಾದರೆ ಏನಾಗ್ತದೆ, ನನ್ನನ್ನು ಯಾರು ಕೇಳೋರು ಇಲ್ಲ ಅಂತ ಆ ರೀತಿ ಬಂದುಬಿಡ್ತದೆ. ಆ ರೀತಿ ಬರಲಿಕ್ಕೆ ಬಂದರೆ ನಮ್ಮ ಸಂಗೀತ ಉಳಿಯೋದಿಲ್ಲ. ಅದನ್ನೇ ಹೇಳ್ತಾರೆ ಇಲ್ಲಿ, ನಾಹಂ ಅಂತ ಉಪಯೋಗ ಇಲ್ಲ, ತೂಹುಮ್ಮೇ ಆಗಬೇಕು. ನಾನು ಹಾಡ್ತೇನೆ, ಬಯೋಡೇಟಾ ಎಲ್ಲ ಯಾವುದಕ್ಕೂ ಪ್ರಯೋಜನ ಇಲ್ಲ. ಸುಮ್ಮನೆ ಏನೋ ಒಂದು ಅದು ಪೀಸ್ ಆಫ್ ಪೇಪರ್ ಅನ್ನೋ. ಯಾಕಂತಂದರೆ ಅವರ ಆಶೀರ್ವಾದದಿಂದಲೇ ಇಲ್ಲಿ ಕೂತ ಮೇಲೆ ಅವರೇ ಹಾಡಿಸ್ತಾರೆ. ಒಂದು ಅವಕಾಶ ಆಗಿದೆ. ಎಲ್ಲ ಸ್ವಾಮೀಜಿಯವರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಮತ್ತು ನನ್ನ ಪ್ರಣಾಮಗಳನ್ನು ತಿಳಿಸ್ತೇನೆ. ಕೊನೆಯದಾಗಿ ಶ್ರೀ ಮಾತೆಯವರ ಜೀವನದಲ್ಲಿ ಬರುವಂಥ ಒಂದು ಮುಖ್ಯ ಉಪದೇಶ, ಅವರು ಬೃಂದಾವನಕ್ಕೆ ಹೋಗಿರ್ತಾರೆ. ಅಲ್ಲಿ ಬೇಡ್ತಾರೆ, ನೋಡದಿರು ಅನ್ಯರ ತಪ್ಪನು ಬದುಕಲಿ. ಆ ಮಾತೆಯ ಪ್ರಾರ್ಥನೆ ಮತ್ತು ಉಪದೇಶ ಅವರು ಅದರಂತೆ ನಡೆದು ತೋರಿಸಿದರು. ಒಂದೇ ಒಂದು ಸರ್ತಿ ಯಾರ ಬಗ್ಗೆಯೂ ಕೂಡ ಏನೂ ಮಾತಾಡಲಿಲ್ಲ. ಅವ ಕೆಟ್ಟವನಿರಬಹುದು ಅಥವಾ ತಪ್ಪಾಗ್ತಾ ಇರಬಹುದು. ತಪ್ಪಾಗಿದ್ದನ್ನು ಹೇಳಿದರೂ ಕೂಡ ಅದನ್ನು ಎಷ್ಟು ಯಾರಿಗೂ ಮನಸ್ಸು ನೋಯದಂತೆ ಹೇಳಿ ಅವರನ್ನು ಸರಿ ಮಾಡಿದರು. ಅದೇ ನಾವೊಂದು 1% ನಮ್ಮ ಜೀವನದಲ್ಲಿ ಅವರ ಉಪದೇಶಗಳನ್ನು ಅಳವಡಿಸಿದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಮಾಡಲಿಕ್ಕಾಗೋದಿಲ್ಲ ಅಂತಲ್ಲ, ನಾವು ಅದನ್ನು ಮಾಡೋದಿಲ್ಲ. ಪ್ರಯತ್ನ ಪಟ್ಟರೆ ಆಗ್ಬೋದು, ಪ್ರಯತ್ನ ಪಟ್ಟರೆ ಎಷ್ಟೋ ಆಗ್ತದೆ. ಅಂಥ ಒಂದು ಈ ಭಜನೆಯ ಒಂದು ಹಾಡಿ ನನ್ನ ಕಾರ್ಯಕ್ರಮ ಮುಗಿಸ್ತೇನೆ. ಮಾತೆಯ ಪ್ರಾರ್ಥನೆ ವೃಂದಾವನದಲ್ಲಿ ಮಾತೆಯ ಪ್ರಾರ್ಥನೆ ವೃಂದಾವನದಲ್ಲಿ ನೋಡದಿರು ಅನ್ಯರ ತಪ್ಪನು ಬದುಕಲಿ. ಮಾತೆಯ ಪ್ರಾರ್ಥನೆ ವೃಂದಾವನದಲ್ಲಿ, ಮಾತೆಯ ಪ್ರಾರ್ಥನೆ ವೃಂದಾವನದಲ್ಲಿ ನೋಡದಿರು ಅನ್ಯರ ತಪನು ಬದುಕಲಿ. ನೋಡದಿರು ಅನ್ಯರ ತಪನು ಬದುಕಲಿ. ಮಾತೆಯ ಪ್ರಾರ್ಥನೆ ಶಾಂತಿಯ ಅರಸುವೆಯಾದರೆ ಬಾಳಲಿ. ಶಾಂತಿಯ ಅರಸುವೆಯಾದರೆ ಬಾಳಲಿ. ಎಲ್ಲರ ತನ್ನವನಾಗಿಸುವುದಕಲಿ. ಎಲ್ಲರ ತನ್ನವನಾಗಿಸುವುದಕಲಿ. ಕಠಿಣವಾದರೂ ಸಾಧ್ಯ
ವಾಗಿಸಿದಳು ಮಾತೆ ಕಠಿಣವಾದರೂ ಸಾಧ್ಯ ವಾಗಿಸಿದಳು ಮಾತೆ ಶ್ರೀ ಶಾರದಾದೇವಿ ಕರುಣಾಭಯದಾತೆ ಶ್ರೀ ಶಾರದಾದೇವಿ ಕರುಣಾ ಅಭಯದಾತೆ 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 ಶ್ರೀ ಶಾರದಾದೇವಿ ಕರುಣಾಭಯದಾತೆ ಮಾತೆಯ ಪ್ರಾರ್ಥನೆ ಬೃಂದಾವನದಲ್ಲಿ ನೋಡದಿರು ಅನ್ಯರ ತಪ್ಪನು ಬದುಕಲೆ ನೋಡದಿರು ಅನ್ಯರ ತಪ್ಪನು ಬದುಕಲೆ ಇದುವೆ ತಾಯಿಯ ಚರಮ ಬೋಧನೆದು ಇದನ್ನು ಸಾಧಿಸಲಿರಲಿ ನಿನ್ನ ಕೃಪೆ ಇದುವೆ ತಾಯಿಯ ಚರಮ ಬೋಧನೆಯು ಇದನ್ನು ಸಾಧಿಸಲಿರಲಿ ನಿನ್ನ ಕೃಪೆ ನಗಣ್ಯವಾದವು ನಮ್ಮ ದೋಷಗಳು ನಗಣ್ಯವಾದವು ನಮ್ಮ ದೋಷಗಳು ನಿನ್ನ ಪಾದದಡಿ ಶರಣು ನಾವುಗಳು ನಿನ್ನ ಪಾದದಡಿ ಶರಣು ನಾವು ಶರಣು ಶರಣು ನಗಣ್ಯವಾದವು ನಮ್ಮ ದೋಷಗಳು ನಿನ್ನ ಪಾದದಡಿ ಶರಣು ನಾವುಗಳು ನಿನ್ನ ಪಾದದಡಿ ಶರಣು ನಾವುಗಳು ಮಾತೆಯ ಪ್ರಾರ್ಥನೆ ಬೃಂದಾವನದಲ್ಲಿ ನೋಡದಿರು ಅನ್ಯರ ತಪ್ಪನು ಬದುಕಲೆ ಮಾತೆಯ ಪ್ರಾರ್ಥನೆ ಬೃಂದಾವನದಲ್ಲಿ ನೋಡದಿರು ಅನ್ಯರ ತಪ್ಪನು ಬದುಕಲೆ ನೋಡದಿರು ಅನ್ಯರ ತಪ್ಪನು ಬದುಕಲೆ ನೋಡದಿರು ಅನ್ಯರ ತಪ್ಪನು ಬದುಕಲಿ असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति शांति शांति। जय श्री गुरु महाराज जी की जय। जय श्री महामाये की जय। जय श्री स्वामी जी महाराज जी की जय। जय श्री चामुंडेश्वरी माँ की जय। ಒಳ್ಳೆಯ ಸೊಗಸಾದ ಮನಮುಟ್ಟುವಂತಹ ಗಾಯನ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ನಮಗೆ ನಮ್ಮ ರಾಮಕೃಷ್ಣ ವಿದ್ಯಾಶಾಲೆಯಲ್ಲೋ ಅಥವಾ ಬೆಂಗಳೂರಿನ ನಮ್ಮ ವಿದ್ಯಾರ್ಥಿ ಮಂದಿರದಲ್ಲೋ ಮಂಗಳೂರು ಆಶ್ರಮದಲ್ಲೋ ಓದಿದ ಹುಡುಗರು ಸಾಧನೆ ಮಾಡಿದ್ದಾರೆ ಅಂದರೆ ತುಂಬ ಖುಷಿಯಾಗತ್ತೆ. ನಾನು ಅವ್ರ ಬಯೋಡೇಟಾ ನೋಡಿದಾಗ ಇಲ್ಲೆಲ್ಲೋ ಅವ್ರು ಮಂಗಳೂರು ಆಶ್ರಮದಲ್ಲಿ ಓದಿದ್ದು ಪ್ರಸ್ತಾಪ ಇರಲಿಲ್ಲ. ಅವ್ರು ಹೇಳಿದಾಗ ನಂಗೆ ತುಂಬ ಖುಷಿಯಾಯಿತು. ನಮ್ಮ ವಿದ್ಯಾಶಾಲೆಯ ಮಕ್ಕಳು, ನಮ್ಮ ಮಂಗಳೂರು ಆಶ್ರಮದ ಮಕ್ಕಳು ಇಲ್ಲಿ ಇಲ್ವಲ್ಲ ಅಂತ ಅಂದ್ಕೊತಾ ಇದ್ದೆ. ಅವರೇ ಹೇಳಿದ್ರದು ತುಂಬ ಹೆಮ್ಮೆ ಪಡಬೇಕಾದಂತಹ ಸಂಗತಿ. ಒಂದು ಸಣ್ಣ ಪ್ರೀತಿ ಇರುತ್ತಲ್ಲ, ಮೋಹ ಮಾಯೆ ಬಗ್ಗೆ ಏನೇ ಮಾತಾಡಲಿ, ನಮ್ಮ ಮಕ್ಕಳು, ನಾವು ಕಲಿಸಿದ ಮಕ್ಕಳು, ನಮ್ಮ ಆಶ್ರಮದ ಮಕ್ಕಳು, ಒಂದು ವಿಶೇಷವಾದ ಪ್ರೀತಿ ಇರುತ್ತೆ. ತುಂಬ ಚೆನ್ನಾಗಿತ್ತು. ಸುಮಾರಲ್ಲಿ ಹೊರಗಡೆ ಎಷ್ಟೋ ಜನ
ತನ್ಮಯರಾಗಿ ಮೈ ಮರೆತುಬಿಟ್ಟಿದ್ರು. ಅಂಥ ಸೊಗಸಾದ ಗಾಯನವನ್ನು ಸನ್ಮಾನ್ಯ ಡಾಕ್ಟರ್ ದತ್ತಾತ್ರೇಯ ಎಲ್ ವೇಲಣ್ಕರ್ ಅವರು ಕೊಟ್ಟಿದ್ದಾರೆ. ತಬಲ ನುಡಿಸಿದಂತಹ ಯೋಗೇಶ್ ಭಟ್ಟು ಎಂಥ ಸಾಧಕರು. ಅಲ್ಲಿ ಎಷ್ಟು ಜನ ಅವರ ಸಮಕ್ಕೆ ಭಾಳ ತುಂಬ ಸಾಧನೆ ಮಾಡಿದ್ದಾರೆ ಅನ್ಸುತ್ತೆ. ಅವರು ಅಷ್ಟು ಸೊಗಸಾದಂತಹ ಸಾಥನ್ನು ನೀಡಿದರು. ಆಮೇಲಿಂದ ಈಗ ನಮ್ಮ ಬಾಲು ಮಹಾರಾಜ್ ಅವರು ಒಂದು ಮಾಹಿತಿ ಕೊಟ್ಟರು. ವೇಲಣ್ಕರ್ ಅವರು ಸ್ವಾಮಿ ವಿವೇಕಾನಂದರು ಮತ್ತು ಸಂಗೀತ ಎನ್ನುವಂತಹ ಕೃತಿಯನ್ನು ಬರೆದಿದ್ದಾರೆ. ನಮ್ಮ ಆಶ್ರಮ ಅದನ್ನು ಪ್ರಕಟಿಸಿದೆ, ಅದರ ಬಗ್ಗೆ ಹೇಳಿ ಅಂತ. ತುಂಬ ಸಂತೋಷ ಪಡಬೇಕಾದದ್ದು. ಕೇವಲ ಗಾಯನ ಅಲ್ಲ, ಅಧ್ಯಾಪನ ಅಲ್ಲ, ಜೊತೆಗೆ ಬಹಳ ಒಳ್ಳೆಯ ಬರಹಗಾರರು ಅನ್ನೋದು ದತ್ತಾತ್ರೇಯ ವೇಲಣ್ಕರ್ ಅವ್ರಿಗೆ ಗೊತ್ತಾಯಿತು. ಇಂತಹ ಸಾಧಕರು ರಾಮಕೃಷ್ಣಾಶ್ರಮದ ಮೈಸೂರಿಗೆ ಇಲ್ಲೇ ಬಂದು ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಆಶ್ರಮದ ಅಧ್ಯಕ್ಷರಾದ ಪರಮಪೂಜ್ಯ ಸ್ವಾಮಿ ಮುಕ್ತಿದಾನಜಿ ಮಹಾರಾಜ್ ಅವರು ಮೊದಲಿಗೆ ಡಾಕ್ಟರ್ ದತ್ತಾತ್ರೇಯ ಎಲ್ ವೇಲಣ್ಕರ್ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾಯಿದ್ದಾರೆ. ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಾದವನ್ನು ತೆಗೆದುಕೊಂಡು ಈ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಎಲ್ಲ ಭಕ್ತರ ಪರವಾಗಿ ಕೇಳ್ತಾ ಇದ್ದೀವಿ. ತುಂಬ ಸೊಗಸಾದಂತಹ ಗಾಯನ ಕಾರ್ಯಕ್ರಮವನ್ನು ನೀಡಿದಂತಹ ಪಂಡಿತ್ ದತ್ತಾತ್ರೇಯ ಎಲ್ ವೇಲಣ್ಕರ್ ಅವರಿಗೆ ಮತ್ತೊಮ್ಮೆ ಎಲ್ಲ ಭಕ್ತರ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಬಹಳ ಸೊಗಸಾಗಿ ಭಾಳ ಚಿಕ್ಕ ಪ್ರಾಯದಲ್ಲೇ ಸಾಧನೆ ಮಾಡ್ತಾ ಇರುವಂತಹ, ತಬಲಾ ವಾದನದಲ್ಲಿ ಬಹಳ ಹೆಸರನ್ನು ಮಾಡ್ತಾ ಇರುವಂತಹ ಶ್ರೀ ಯೋಗೇಶ್ ಭಟ್ ಅವರಿಗೂ ಸಹ ನಮ್ಮ ರಾಮಕೃಷ್ಣಾಶ್ರಮದ ಪರವಾಗಿ ಗೌರವ ಸಮರ್ಪಣೆ. ನೋಡಿ, ಆಶ್ಚರ್ಯ ಆಗತ್ತೆ. ಮೆಕ್ಯಾನಿಕಲ್ BA ಮಾಡಿರೋ ಈ ಹುಡುಗ ತಬಲದೊಳಗೆ ಈ ರೀತಿಯ ಸಾಧನೆಯನ್ನು ಮಾಡಿ ಸಂಗೀತ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ದಿವ್ಯತ್ರಯರ ಆಶೀರ್ವಾದ ಈ ಕಲಾವಿದರ ಮೇಲೆ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಮತ್ತೊಬ್ಬರು ಶ್ರೀ ಸುಜಿತ್ MSc ಬಯೋಕೆಮಿಸ್ಟ್ರಿಯನ್ನು ಮಾಡಿ ಬಹಳ ಒಳ್ಳೆಯ ರೀತಿಯಲ್ಲಿ ತಾಳ ಸಹಕಾರವನ್ನು ನೀಡಿದ್ದಾರೆ. ಅವ್ರಿಗೂ ಸಹ ಆಶ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇಲ್ಲಿಯ ತನಕ ಬಹಳ ಸೊಗಸಾದಂತಹ ಕಾರ್ಯಕ್ರಮವನ್ನು ಕೊಟ್ಟಂತಹ ಎಲ್ಲ ಕಲಾವಿದರಿಗೂ ಆಶ್ರಮದ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ದಿವ್ಯತ್ರಯರ ಪಾದಗಳಲ್ಲಿ ಇದನ್ನು ಸಮರ್ಪಿಸೋಣ. ಶ್ರೀರಾಮಕೃಷ್ಣ ಅರ್ಪಣಮಸ್ತು.